ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಶ್ರೀ ಭಗವತ್ಪಾದ ಆದಿಶಂಕರಾಚಾರ್ಯ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈಗ ಅಪರೋಕ್ಷಾನುಭೂತಿ ಅನ್ನುವ ಗ್ರಂಥವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗ ಆಗ್ಲೇ 2 ದಿನಗಳು ಇದರ ಮೇಲೆ ನಾವು ವಿವೇಚನೆಯನ್ನ ಮಾಡಿದ್ದೀವಿ. ಇವತ್ತು 3ನೇ ದಿನ. ನಾವು ಪ್ರಭುಜಿಯವರ ಏನು ಒಂದು ಪ್ರವಚನಗಳು ಏನ್ ಕೊಟ್ಟಿದ್ದಾರೋ ಅದರ ಆಧಾರದ ಮೇಲೆ ಪ್ರಶ್ನೆಗಳನ್ನ ರೂಪಿಸಿ ಉತ್ತರವನ್ನ ಕಂಡುಕೊಂಡು ನಾವು ಇಲ್ಲಿ ಮನನವನ್ನ ಮಾಡ್ತಾ ಇದ್ವಿ. ಮೊದಲನೆಯ ದಿನದ ಏನು ಅವರ ಪ್ರವಚನ ಇದೆಯೋ ಅದರ ಮೇಲೆ 7 ಪ್ರಶ್ನೆಗಳನ್ನ ನಾವು ವಿಚಾರ ಮಾಡಿದ್ವಿ. ಇವತ್ತು 8ನೇ ಪ್ರಶ್ನೆಯಿಂದ ವಿಚಾರ ಮಾಡೋಣ. ಪ್ರಸ್ಥಾನ ತ್ರಯ ಎಂದರೇನು? ಅವು ಯಾವುವು? ಅವುಗಳ ಅವಶ್ಯಕತೆ ಏನು? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ನಾನು ಹೇಳಿದಮ್ಮ. ಪ್ರಸ್ಥಾನತ್ರಯ, ಪ್ರಸ್ಥಾನ ಅಂದ್ರ ದಾರಿ ಅಂತ ಹೇಳಿದ್ರಮ್ಮ. ಅಂದ್ರೆ ಇದಕ್ಕೆ ಒಂದು ಆತ್ಮಜ್ಞಾನವನ್ನ ತಿಳ್ಕೋಬೇಕಂದ್ರೆ ಒಂದು 3 ದಾರಿಗಳನ್ನ ಇದ್ರಲ್ಲಿ ತಿಳಿಸಿದ್ದಾರೆ. ಅವು 3 ದಾರಿಗಳಂದ್ರೆ ಇದು ಆತ್ಮಜ್ಞಾನ ತಿಳಿದುಕೊಳ್ಳುವುದೇ ಇದು ಪ್ರಸ್ಥಾನತ್ರಯ. ಅಂದ್ರೆ ಇದ್ರದ್ದು ಒಂದು ಗ್ರಂಥದ ಒಂದು ಅರ್ಥ ಅಮ್ಮ. ಆಮೇಲೆ ಇದ್ರಲ್ಲಿ ಈ 3 ದಾರಿ ಬರ್ತಕ್ಕಂಥ 10 ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಈ 3 ಚಿಂತನೆ ಮಾಡಿದಾಗ ಆತ್ಮಜ್ಞಾನ ಸ್ಪಷ್ಟವಾಗಿ ಮೂಡಿ ಬರ್ತೈತಿ ಅಂತ. ಈ 3 ಉಪನಿಷತ್ತುಗಳು 3 ವ್ಯತ್ಯಾಸಗಳಂದ್ರ, ಉಪನಿಷತ್ತು ಮನುಷ್ಯನು ಮಾಡಿದ್ದಲ್ಲ ಅಂತ ಹೇಳಿದ್ರು ಗುರುಜಿಯವರು. ಉಪನಿಷತ್ತುಗಳು ಋಷಿಗಳಿಂದ ಕಂಡು ಬಂದಂತ ಸತ್ಯ. ಇವನ್ನೇ ಅವರು ಹೇಳಿರುವ ಭಗವಂತನಿಂದ ಋಷಿಗಳಿಗೆ ನೇರವಾಗಿ ಬಂದ ಸತ್ಯ ಉಪನಿಷತ್ತು ಅಂತ ಹೇಳ್ತಾರಮ್ಮ. ಇದರಲ್ಲಿ ಈ 3 ದಾರಿಗಳನ್ನ ನಾವೇನ್ ಕಾಣ್ತೇವಲ್ಲ, 3 ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ, ಇವನ್ನೇ ಪ್ರಸ್ಥಾನತ್ರಯ ಅಂತ ಹೇಳ್ಬೋದು ಅದಲ್ಲಮ್ಮ. ಹೌದು. ಮುಂದಲ್ದು ಇನ್ನು ಅವುಗಳು 3 ಯಾವುವು ಅಂದ್ರೆ ಇವು ಆಯ್ತು. ಅವುಗಳು ಯಾವುವು ಕ್ವಶನ್? ಅವುಗಳ ಅವಶ್ಯಕತೆ ಏನು? ಇವು 3 ಇದನ್ನ ಹೇಳ್ಬಿಡ್ಲಮ್ಮ ಹಂಗ ಉದ್ದಕ್ಕ? ಅದು ಪೂರ್ತಿ ಹೇಳಿ. ಹೇಳ್ಬೇಡ. ಸರಿ. ಅವು ಅವು ಯಾವುವು? ಅವು ಅಂದ್ರೆ ಈಗ ಅದು 3 ಅಂದ್ರೆ ಒಂದು ಶ್ರುತಿ ಪ್ರಸ್ಥಾನ. ಶ್ರುತಿ ಪ್ರಸ್ಥಾನ ಅಂದ್ರೆ ಇದು ನಾವು ಅವರು ಕೇಳಿದ್ದು ಉಪನಿಷತ್ ಮೂಲಕ ಬಂದಿರತಕ್ಕಂಥದ್ದು ಶ್ರುತಿ ಪ್ರಸ್ಥಾನ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂದ್ರೆ ಇದು ಉಪನಿಷತ್ತುಗಳ ಸಾರದಿಂದ ಈಶ್ವರನಿಂದ ತಿಳಿದು ಕೃಷ್ಣನ ಬಾಯಿಂದ ಬಂದಂತ ಸ್ಮೃತಿ ನೆನಪಿನಿಂದ ಹೇಳಿದಂತಹ ಭಗವದ್ಗೀತೆ. ಇನ್ನು ಬ್ರಹ್ಮಸೂತ್ರ ಇದು ನ್ಯಾಯಬದ್ಧವಾದ ಸೂತ್ರ ಅಥವಾ ಲಾಜಿಕಲಿ ಅಂತ ಹೇಳಿದ್ರಮ್ಮ. ಇದನ್ನ ಅರ್ಥ ಅವರು ಈ ಅರ್ಥ ತಿಳ್ಕೊಂಡು ಜೀವನದಲ್ಲಿ ಕೂಡ ಒಂದು ಪರಿಪೂರ್ಣವಾದಂತ ಒಂದು ಆತ್ಮಜ್ಞಾನ ತಿಳಿಸಿರ್ತಕ್ಕಂಥ ಜ್ಞಾನವನ್ನ ತಿಳ್ಕೊಳ್ಳೋದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಇದನ್ನೇ ನಾವು ಈ ಒಂದು ಅವಶ್ಯಕತೆಯನ್ನ ನಾವು ಇದರಲ್ಲಿ ಕಾಣ್ಬೋದು. ಶ್ರುತಿ ಪ್ರಸ್ಥಾನ ಅಂತಂದ್ರೆ ಶ್ರುತಿ ಪ್ರಸ್ಥಾನ ಅಂದ್ರೆ ಉಪನಿಷತ್ತು. ಸ್ಮೃತಿ ಪ್ರಸ್ಥಾನ ಅಂದ್ರೆ ಭಗವದ್ಗೀತೆ. ನ್ಯಾಯ ಪ್ರಸ್ಥಾನ ಅಂದ್ರೆ ಬ್ರಹ್ಮಸೂತ್ರ. ಇವು 3 ಯಾತಕ್ಕೆ ನಮ್ಗೆ ಬೇಕಾಗಿದೆ? ಇವು ಯಾವ ಅಂದ್ರೆ ನಮಗೀಗ ಆತ್ಮಜ್ಞಾನ ತಿಳ್ಕೊಳ್ಬೇಕು. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಸ್ಕರ ಇದನ್ನ ನಾವು ಈ 3 ದಾರಿಗಳಲ್ಲಿ ಬರ್ತಕ್ಕಂಥ ಈ 3 ಇದರಲ್ಲಿ ಬರ್ತಕ್ಕಂಥ ಜ್ಞಾನವನ್ನ ತಿಳ್ಕೋಬೇಕು ಅಂತ ಹೇಳಿ. ಆತ್ಮಜ್ಞಾನ ಅಥವಾ ಮೋಕ್ಷ, ತತ್ವಮಸಿ, ಇವೆಲ್ಲ ಬರುತ್ತೆ. ಲಕ್ಷ್ಮೀಜಿ, ಲಕ್ಷ್ಮಿ ಅವರೇ, ನೀವು ಇದನ್ನೇ ಇನ್ನೊಂದ್ಸತಿ ಹೇಳ್ತೀರಾ? ನನಗ ಅವ್ರಿಗೆ ಗೊತ್ತಿರಷ್ಟು ನನಗ್ ಗೊತ್ತಾಗ್ಲಿಲ್ಲ ಅಮ್ಮ.
ಪ್ರಸ್ಥಾನ ಅಂದ್ರೆ ಚಲಿಸೋದು ಅಂತ ಹೇಳಿ ಗೊತ್ತಾತ್ರಿ. ಆ ಹೌದಮ್ಮ? ಪ್ರಸ್ಥಾನ ಪ್ರಸ್ಥಾನ ಅಂದ್ರೆ ಒಂದ್ ಸ್ಥಳದಿಂದ ಒಂದ್ ಕಡೆಗೆ ಹೋಗೋದ್ರಿ. ಹಾ ಸರಿ. ಹ್ಞೂನ್ರಿ. ನನ್ಗ ಅನ್ಸಿದ್ದಂತೆ ಅಂದ್ ಹೇಳಿದ್ರ ನಾವ್ ಹೆಂಗ ನಾವ್ ಈ ದೇಹ ಮನಸ್ಸು ಬುದ್ಧಿ ಅಂತಂದ್ ಅದೇವ ಅದ್ ಬಿಟ್ಟು ನಮ್ಮ ಆತ್ಮದ ಜ್ಞಾನ ಕಡೆಗೆ ಹೋಗೋದು ಅಂತಂದ್ ಹೇಳಿ ನನ್ಗ ಹಂಗ ಅನ್ನಿಸ್ತು ಅಮ್ಮ. ಸರಿ. ಹಾ ಅದ್ರೊಳಗೆ ಯಾವ್ಯಾವ ವಿಧ ಅದಾವ ಈಗ ಅವ್ರು ಹೇಳಿದ್ಮೇಲೆ ಗೊತ್ತ್ರಿ ನನಗ. ಭಗವದ್ಗೀತಾ. ಅದೇ ಅಲ್ಲ, ನೀವ್ ಹೇಳಿದ್ ಕರೆಕ್ಟ್. ಆದ್ರೆ ಹಾ ಇಲ್ಲಿ ನಿಲ್ಲಿಸಿರುವಂತದ್ದು ಪ್ರಸ್ಥಾನ ತ್ರಯಗಳು ಯಾವ್ಯಾವು ಅಂತಂದ್ರೆ ಅವ್ರು ಹೇಳಿದಾಗೆ ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತು ನ್ಯಾಯ ಪ್ರಸ್ಥಾನ ಅಂತ ಬಿಟ್ಟು. ಮತ್ತೆ ಇಂದ್ರಮ್ಮ ಅವ್ರು ಬಂದಿದ್ದಾರೆ, ಅವ್ರು ಹೇಳಿ ಅವಾಗ ನಿಮ್ಗೆ ಸ್ವಲ್ಪ ಮನ ತಟ್ಟಾಗತ್ತೆ ನಾವು ಮಾಡೋಣ. ಸರಿ ಸರಿ ಆಗ್ಲಿ ಅಮ್ಮ. ಥ್ಯಾಂಕ್ ಯು. ನೀವು ಹೇಳ್ತೀರಾ ಇದು ಪ್ರಸ್ಥಾನ ತ್ರಯ ಎಂದ್ರೇನು, ಅವು ಯಾವುವು, ಅವುಗಳ ಅವಶ್ಯಕತೆ ಏನು? ನೀವು ಹೇಳಿದ ಕರೆಕ್ಟ್ ಲಕ್ಷ್ಮೀರೇ. ಅದು ದಾರಿ, ಮಾರ್ಗ, ಒಂದ್ ಕಡೆಯಿಂದ ಒಂದ್ ಕಡೆಗೆ, ಎಲ್ಲಿಂದ ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತಾ ಇರೋದು ಅಲ್ವಾ? ಅದಕ್ಕೆ ದಾರಿ ಇವು ಮೂರು. ಆಧ್ಯಾತ್ಮದಲ್ಲಿ ಇವು ಮೂರು ದಾರಿಗಳು. ಇಂದ್ರಮ್ಮ ಅವ್ರು ಇದ್ದೀರಾ? ಹಾ ಮೇಡಮ್ ಇದೇನೆ. ಒಂದ್ ಸೆಕೆಂಡ್ ಮೇಡಮ್. ಕ್ವಶನ್ ಯಾವ್ದು ಮೇಡಮ್ ಇದು? 8ನೇದು ಪ್ರಸ್ಥಾನ ತ್ರಯ ಎಂದ್ರೇನು, ಅವು ಯಾವುವು, ಅವುಗಳ ಅವಶ್ಯಕತೆ ನಮ್ಗೆ ಏನಿದೆ? ಹ್ಮ್ ಹ್ಮ್ ಅಂದ್ರೆ ಜ್ಞಾನದ ಮೂಲಕ ಮೇಡಮ್ ಬೇರೆಯವ್ರು ಹೇಳಿ, ನಾನು ನೆಕ್ಸ್ಟ್ ಕ್ವಶನ್ ತಗೋತೇನೆ. ಒಂದ್ ಸೆಕೆಂಡ್. ಇವಾಗ ಆಗ್ಲೇ ಹೇಳಿದ್ರು, ವಿಜಯಲಕ್ಷ್ಮಿ ಅವರು ಹೇಳಿದ್ದಾಯ್ತು, ಲಕ್ಷ್ಮಿ ಅವರು ಹೇಳಿದ್ದಾಯ್ತು. ನೀವೇ ಬಾಕಿ ಇರೋದು. ನೀವು ಹೇಗ್ ತಿಳ್ಕೊಂಡಿದ್ದೀರಾ ಅಂತ ಮಿಸ್ ಆಗೋಗುತ್ತಲ್ವಾ? ಅದೇ ಅದು ಸರಿ. ನಾನು ಜಸ್ಟ್ ಜಾಯಿನ್ ಆದೆ. ಹಾ ಏನಿಲ್ಲ, ಪ್ರಸ್ಥಾನ ತ್ರಯ ಅಂತಂದ್ರೆ ನಾವು ಹೋಗುವ ಮಾರ್ಗ. ಇವಾಗ ಲಕ್ಷ್ಮಿಯವರು ಹೇಳಿದ ಹಾಗೆ ದಾರಿ. ಯಾವ್ದಕ್ಕೆ ದಾರಿ ಅಂತಂದ್ರೆ ನಾವು ಆತ್ಮಜ್ಞಾನಕ್ಕೆ ದಾರಿ. ಅದಕ್ಕೆ 3 ದಾರಿಗಳನ್ನ ಹೇಳಿದ್ದಾರೆ. ಹಾ ಹೌದು ಮೇಡಮ್. ಪ್ರಸ್ಥಾನ ಅಂದ್ರೆ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಇದು ಅಂದ್ರೆ ಆಧ್ಯಾತ್ಮಿಕ ತತ್ವದ ಇದಕ್ಕೆ ಹೋಗ್ಲಿಕ್ಕೆ ನಮಗೆ ಜ್ಞಾನದ ಮೂಲಕ ನಾವು ಹೋಗ್ಬೇಕು ಅಂದ್ರೆ 3 ದಾರಿಗಳನ್ನ ಇಲ್ಲಿ ನಮ್ಗೆ ಈ ತತ್ವ ಬೋಧನೆ ಮಾಡ್ತಾ ಇದೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಶ್ರುತಿ ಪ್ರಸ್ಥಾನ ಅಂತೇಳಿ. ಅಂದ್ರೆ ಶ್ರುತಿ ಪ್ರಸ್ಥಾನ ಮೀನ್ಸ್ ಉಪನಿಷತ್ತುಗಳು. ಉಪನಿಷತ್ತುಗಳನ್ನ ಯಾರೇ ಬರ್ದಿದ್ದು ಅಥವಾ ಸಂಗ್ರಹಿಸಿದ್ದು ಆಗಿಲ್ಲ. ಇದು ನೇರವಾಗಿ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಒಂದು ನಂಬಿಕೆ ಇದೆ. ಅದು ಋಷಿಗಳು ಕಂಡಿಡ್ಕೊಂಡ್ರು, ಆಮೇಲೆ ಅದು ಉಪನಿಷತ್ತುಗಳು ಆಯ್ತು ಅಂತ ಹೇಳಿ ಅದು ಮೊದಲು ಇದು ಏನದು ಶ್ರುತಿ ಪ್ರಸ್ಥಾನ. ಅದು 2ನೇದು ಭಗವದ್ಗೀತೆ, ಇದು ಸ್ಮೃತಿ ಪ್ರಸ್ಥಾನ. ಅಂದ್ರೆ ಇದನ್ನ ಸ್ಮೃತಿ ಕೃಷ್ಣ ಹೇಳಿದ್ದು. ಇದನ್ನ ಕೃಷ್ಣ ಹೇಳಿದ್ದು ಕೂಡ ತಾನು ಸ್ವತಃ ಅಲ್ಲ ಅಂತೇಳಿ ಪ್ರಭುಜಿ ಅವ್ರು ಹೇಳ್ತಿದ್ದಾರೆ. ಒಂದು ಅಂದ್ರೆ ಕೃಷ್ಣ ಹೇಳಿದ್ದು ಅಂತಂದ್ರೆ ಅದರ ಹಿಂದೆ ನಡೆದಂತ ಉಪನಿಷತ್ತುಗಳ ಸಾರಾಂಶವನ್ನು ಇಲ್ಲಿ ಕೃಷ್ಣ ಗ್ರಹಿಸಿ ಅದನ್ನ ನಮಗೆ ಅರ್ಜುನನ ಮೂಲಕ ಆಗಿ ನಮ್ಗೋಸ್ಕರ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಮೃತಿ. ಇದು ಸ್ಮೃತಿ ಅಂದ್ರೆ ನೆನಪು ಮಾಡ್ಕೊಂಡು ಹೇಳೋದು, ಶ್ರುತಿ ಅಂದ್ರೆ ನೇರವಾಗಿ ಬಂದಿರ್ತಕ್ಕಂಥದ್ದು. ಇನ್ನು 3ನೇದಾಗಿ ಬ್ರಹ್ಮಸೂತ್ರ ಅಂತಂದ್ರೆ ಇದು ನ್ಯಾಯವಾದಂತಹ ಒಂದು ಪ್ರಸ್ಥಾನ. ಒಂದು ಎಲ್ಲ ಲೆಕ್ಕ ಇದ್ರ ಏನು ಅಂತಂದ್ರೆ ಇದು ಎಲ್ಲ ಇದನ್ನ ಮಾಡ್ಕೊಂಡು ಹೇಳ್ತಕ್ಕಂತಹದ್ದು ಒಂದು ತರ್ಕಶಾಸ್ತ್ರ ಇದ್ದ ಹಾಗೆ. ನ್ಯಾಯ ಪ್ರಸ್ಥಾನ, ನ್ಯಾಯವಾಗಿ ಒಂದು ತಿಳ್ಕೊಳ್ತಕ್ಕಂತಹ ಒಂದು ದಾರಿ ಆಗಿದೆ ಇದು. ಈ 3ನ್ನು ಕೂಡ ನಾವು ಪ್ರಸ್ಥಾನ. ಯಾರು ಬರೆದಿರೋದು ಬ್ರಹ್ಮಸೂತ್ರ? ಬ್ರಹ್ಮಸೂತ್ರ ಶ್ರುತಿ ಇದು ವ್ಯಾಸರೇ ಬರೆದಿರೋದು ಬ್ರಹ್ಮಸೂತ್ರ.
ಅವರನ್ನು ಮತ್ತೆ ಬಾದರಾಯಣ ಸೂತ್ರ ಅಂತಾನು ಅದಕ್ಕೆ ಇದೆ. ಹೇಳ್ತಾರೆ. ಹಾ 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 ಇವಳ ಉಪನಿಷತ್ತುಗಳಲ್ಲಿ ನಾವು ಅರ್ಥ ಹ್ಮ್. ಮಾಡ್ಕೊಳ್ಬೇಕಾದ್ರೆ ಈ ಹ್ಮ್. ಬ್ರಹ್ಮಸೂತ್ರ ಈ ಹ್ಮ್. ತರ್ಕಬದ್ಧವಾಗಿ ವಿಚಾರ ಮಾಡೋದನ್ನ ತೋರ್ಸುತ್ತೆ. ಹ್ಮ್. ಹ್ಮ್. ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಉಪನಿಷತ್ತು. ಹ್ಮ್. ಒಂದು ವಿಭಿನ್ನ ಹೇಳಿಕೆಗಳು ಅಂತ ನಮಗ್ ಕಾಣಿಸ್ಬಿಡುತ್ತೆ, ಆದ್ರೆ ವಿಭಿನ್ನವಾಗಿ ಏನು ಹೇಳಿರಲ್ಲ. ಹ್ಮ್. ಹ್ಮ್. ಈ ತರ್ಕಶಾಸ್ತ್ರ ಇರೋದ್ರಿಂದ ಅದ್ ಹೇಗೆ ಎರಡು ಒಂದೇ ಅನ್ನೋದನ್ನ ಅಂದ್ರೆ ತಿಳಿಸ್ಕೊಡುತ್ತೆ. ಪ್ರಶ್ನೋತ್ತರಗಳ ಮೂಲಕ ಅದರಲ್ಲಿ ಬರ್ಬೋದು ಅಲ್ಲ ಮೇಡಮ್? ತರ್ಕ ಮಾಡ್ಕೊಂಡು ಅದನ್ನ ಅರ್ಥವನ್ನ ಗ್ರಹಿಸ್ಕೋಬಹುದು. ಅರ್ಥವನ್ನ ಗ್ರಹಿಸ್ಬೇಕು. ಹಾ. ಇದು ತರ್ಕಶಾಸ್ತ್ರ. ಹ್ಮ್. ಅದಕ್ಕೆ ಇದು ನ್ಯಾಯಶಾಸ್ತ್ರ. ನ್ಯಾಯಶಾಸ್ತ್ರ ಅಂದ್ರೆ ತರ್ಕ ಅಲ್ವಾ? ಅದು ಹ್ಮ್. ತಾರ್ಕಿಕವಾಗಿ ಹ್ಮ್. ಯಾವ್ದ್ರಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹ್ಮ್. ಅರ್ಥ ಮಾಡ್ಕೊಳ್ಳುವಂಥದ್ದು. ನೀವ್ ಹ್ಮ್. ಹೇಳ್ದಾಗೆ ನೇರವಾಗಿ ಬಂದಿರುವಂತದ್ದು ಶ್ರುತಿ ಪ್ರಸ್ಥಾನ, ಕಿವಿಯಿಂದ ಕೇಳಿಸ್ಕೊಂಡಿರೋದು, ಅವ್ರಿಗೆ ಸ್ಫುರಣೆ ಆಗಿರುವಂತಹದ್ದು, ನೇರವಾಗಿ ಭಗವಂತನಿಂದಲೇ ಗೊತ್ತಾಗಿರುವಂತಹದ್ದು. ಅದಕ್ಕೆ ಶ್ರುತಿ. ಸ್ಮೃತಿ ಅಂತಂದ್ರೆ ಅದನ್ನ ಜ್ಞಾಪಕ ಇಟ್ಕೊಂಡು ಶ್ರೀಕೃಷ್ಣ ಹೇಳಿರೋದಕ್ಕೆ ಭಗವದ್ಗೀತೆಯಲ್ಲಿ ಅದು ಸ್ಮೃತಿ ಪ್ರಸ್ಥಾನ. ಪುರಾಣಗಳಲ್ಲಿ ಒಂದಷ್ಟು ಬರುತ್ತೆ, ತತ್ವಗಳು ಬರುತ್ತಲ್ಲ, ಅವೆಲ್ಲ ಸ್ಮೃತಿ ಬರುತ್ತೆ. ಇದು ನ್ಯಾಯ ಪ್ರಸ್ಥಾನ. ಇವು ಮೂರು ಅದು ಯಾತಕ್ಕೆ ನಮ್ಗೆ ಅವಶ್ಯಕ ಅಂತಂದ್ರೆ, ನಾವು ಇವಾಗ ನಾನ್ ಯಾರು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಬೇರೆ ಮಾರ್ಗ ಇಲ್ಲ. ನಾವು ಇವುಗಳ ಮೇಲೆ ಅವಲಂಬಿತವಾದ್ರೆ ಮಾತ್ರವೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ಗುರುಮುಖೇನ ಇವುಗಳಲ್ಲಿ ಅರ್ಥವನ್ನ ತಿಳ್ಕೊಂಡು ನಾವು ವಿಚಾರ ಮಾಡಿದಾಗ ನನ್ಗ ಹೌದು ಅಂತ ಅನ್ನಿಸ್ಬೇಕು. ಇದು ನಾವು ಅಪರೋಕ್ಷ ಅನುಭೂತಿ. ಬರೀ ಕೇಳಿಸ್ಕೊಳ್ಳೋದಲ್ಲ, ನನಗೆ ಹೌದು ಅನ್ನಿಸ್ಬೇಕು, ಮತ್ತೆ ನನಗೆ ನನ್ನ ಸ್ವಾನುಭವಕ್ಕೆ ಬರ್ಬೇಕು. ಹೌದು, ನಾನು ಯಾರು ಅನ್ನೋದು, ನಾನು ಬ್ರಹ್ಮಸ್ವರೂಪಿ ಅನ್ನೋದು ನನಗೆ ತಿಳಿಬೇಕು. ಇದು ಅಪರೋಕ್ಷವಾಗಿ, ಪರೋಕ್ಷವಾಗಿ ಅಲ್ಲ, ಅಥವಾ ಅನುಮಾನ ಇತರೆ ಇದರಿಂದ ಪ್ರತ್ಯಕ್ಷವಾಗಿಯೂ ಅಲ್ಲ, ಅಪರೋಕ್ಷವಾಗಿ. ಅದೇ ನೀವಿದ್ದೀರಾ ಅಂತಂದ್ರೆ ಏನ್ ಹೇಳ್ತೀರಾ? ಪ್ರತ್ಯಕ್ಷ ಹೆಂಗಾಗಿ ಅಂದ್ರೆ ನಾನು ಇದೀನಿ, ನಾನು ಅಂತ ನೀವು ಕಣ್ಣಿಂದ ನೋಡ್ತೀರಾ ಅಥವಾ ನೀವೇನಾದ್ರೂ ನೋಡ್ಕೊಳ್ತೀರಾ? ಇಲ್ಲ, ಹಂಗೆ ಹೇಳ್ತೀರ ತಾನೆ. ಅದು ಅಪರೋಕ್ಷ. ಅದು ಅಪರೋಕ್ಷ. ಪ್ರತ್ಯಕ್ಷ ಅಂತಂದ್ರೆ ನಾವು ಹೊರ ಪ್ರಪಂಚದಲ್ಲಿ ನೋಡುವಂತಹದ್ದು, ಅಥವಾ ನಮ್ಮ ದೇಹವನ್ನು ನೋಡ್ಕೊಳ್ತೀವಲ್ಲ, ಇದೆಲ್ಲ ಪ್ರತ್ಯಕ್ಷವಾಗಿ ಕಾಣಿಸೋದು ನಮ್ಮ ದೇಹ. ಅದೇ ನಾನು ನಿಜವಾದ ನಾನು ಒಳಗಡೆ ಇದೀನಲ್ಲ, ಅದಕ್ಕೆ ಯಾವ ಕಣ್ಣು ಬೇಕು? ಒಳ ಕಣ್ಣು ಬೇಕಷ್ಟೇ ಅಲ್ವಾ? ಈ 5 ಇಂದ್ರಿಯಗಳು ಸಹಾಯ ಬೇಕಾಗಿಲ್ಲ. ಅದು ಅಪರೋಕ್ಷ ಅನುಭವ. ನೀವಿದ್ದೀರಾ, ಮತ್ತೆ ನೀವಿರೋದ್ ನಿಮಗ್ ಗೊತ್ತಾಗ್ತಾ ಇದೀಯಾ ಅಂತಂದ್ರೆ ಅದು ಯಾರು ಏನು ಹೇಳ್ಬೇಕಾಗಿಲ್ಲ. ನಿಮ್ಗೆ ಯಾವ ಇಂದ್ರಿಯಗಳ ಮನಸ್ಸಿನ ಸಹಾಯ ಏನು ಬೇಕಾಗಿಲ್ಲ, ಹಾಗೇನೆ ನೀವು ಹೇಳ್ತೀರಾ. ಅದು ಅಪರೋಕ್ಷ. ಈ ಪ್ರಕರಣ ಗ್ರಂಥ ಅಂದ್ರೆ ಏನು? ಅದ ನೀವು ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಯಾರಾದ್ರೂ ಕೇಳಲಾ? ಸ್ವಲ್ಪ ಟ್ರೈ ಮಾಡ್ತೀನಿ ಮೇಡಮ್ ನಾನು. ಹೇಳಿ. ಈ ಪ್ರಕರಣ ಗ್ರಂಥಗಳು ಅಂತ ಹೇಳಿದ್ರೆ ನಮ್ಗೆ ಈ ಆತ್ಮಜ್ಞಾನ ಪಡೀಲಿಕ್ಕೆ ಬೇಕಾದಂತಹ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಗ್ರಂಥಗಳು ಅಂತ ಅನ್ಸುತ್ತೆ ನನ್ಗೆ. ಅಪರೋಕ್ಷ ಪ್ರಕರಣ ಗ್ರಂಥಗಳು ಅಂದ್ರೆ ವೇದವ್ಯಾಸರು ನಿಜವಾಗಿ ನಾನು ಬ್ರಹ್ಮ ಸ್ವರೂಪಿ ಅಂತೇಳಿ ತತ್ವಮಸಿ ಬರುತ್ತಲ್ಲ ಮೇಡಮ್, ಆ ತತ್ವಮಸಿ ನಾನು ಬಗ್ಗೆ ಅಥವಾ ನನ್ನ ವಿಚಾರದ ಬಗ್ಗೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಶ್ರೇಷ್ಠವಾದಂತಹ ಈ ಪ್ರಕರಣ ಗ್ರಂಥಗಳ ಮೂಲಕ ನಾವು ತಿಳ್ಕೊಬೇಕಾಗ್ತದೆ. ಇದನ್ನ ತತ್ವಮಸಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ವಿವರಣೆ ಕೊಡ್ತಾರೆ. ತತ್ ಅನ್ನೋದು ತತ್, ಆಮೇಲೆ ಮತ್ತೆ ತತ್ವ, ಅಸಿ ಅನ್ನೋದು ಮೂರು ಭಾಗಗಳನ್ನಾಗಿ ಒಂದೊಂದು ಇದನ್ನ ಕೂಡ ಒಂದೊಂದು ಗ್ರಂಥಗಳು ಅದನ್ನ ವಿವರಿಸ್ತಾ ಹೋಗ್ತಾರೆ.
ವಿವರಿಸ್ತಾ ಹೋದಾಗ ನಮ್ಗೆ ಮೂರು ತತ್ವಮಸಿಯನ್ನ ಅರ್ಥಪೂರ್ಣ ನಮ್ಗೆ ಆಗ್ತಕ್ಕಂತಹ ಉಪಯೋಗಕ್ಕೆ ಬರ್ತಕ್ಕಂಥ ಕೃತಿಗಳು ಇವು ಪ್ರಕರಣ ಗ್ರಂಥಗಳು. ಅವನ್ನ ಬಹಳ ಸುಲಭವಾಗಿ ನಮ್ಗೆ ಹೇಗೆ ಅಂತಂದ್ರೆ ಒಂದು ಇಡೀ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಗ್ರಂಥಗಳನ್ನ ನಮಗೆ ಹೇಗೆ ದಾರಿ ತೋರಿಸ್ತವೆ ಅಂತಂದ್ರೆ ವಿಪರೀತವಾದಂತಹ ಸರಳವಾದಂತಹ ಮಾರ್ಗದಿಂದ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಮ್ಯಾಪ್ ಇದ್ದ ಹಾಗೆ, ಅಥವಾ ನಮ್ಗೆ ಈಗ ರೂಟ್ ಕಳಿಸ್ರಿ ಅಂತ ಹೇಳ್ತೀವಲ್ಲ ಮೊಬೈಲಲ್ಲಿ, ನಿಮ್ ಮನೆ ರೂಟ್ ಕಳಿಸ್ರಿ ನಾವು ಬರ್ತೀವಿ ಅಂತ ಹೇಳಿ, ಆ ತರಹ ಈ ರೂಟ್ ಅನ್ನ ತೋರಿಸ್ತಕ್ಕಂತಹ ಈ ಗ್ರಂಥಗಳು ಅನ್ಸುತ್ತೆ. ಈ ಗ್ರಂಥಗಳಲ್ಲಿ ಕೂಡ ನಮ್ಗೆ ಈಗ ನಾವು ಇದನ್ನ ಒಂದು ಮುಗಿಸಿದೀವಿ, ಈಗ ಕೆಳಗಿನ ಹಂತವನ್ನ ಮುಗಿಸಿದೀವಿ, ಈಗ ಅಪರೋಕ್ಷ ಜ್ಞಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕೂಡ ಪ್ರಕರಣ ಗ್ರಂಥನೇ ಅನ್ಸುತ್ತೆ. ಅನೇಕ ಪ್ರಕರಣ ಗ್ರಂಥಗಳಲ್ಲಿ ನಮ್ಗೆ ದಾರಿ ಮೂಲಕ ಕರ್ಕೊಂಡು ಹೋಗ್ತಕ್ಕಂತಹ ಇವೇ ಪ್ರಕರಣ ಗ್ರಂಥಗಳು ಅನ್ಸುತ್ತೆ ಮೇಡಮ್ ನಂಗೆ. ಅಂದ್ರೆ ಈ ಕರೆಕ್ಟಾ ಮೇಡಮ್ ಈಗ? ಅಂದ್ರೆ ಅದ್ವೈತ ಗ್ರಂಥ ಆತ್ಮಜ್ಞಾನ ಪಡೆಯತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ತೋರಿಸೋದೇ ಈ ಒಂದು ಪ್ರಕರಣ ಗ್ರಂಥಗಳು. ಪ್ರಕರಣ ಗ್ರಂಥಗಳು ಅನೇಕ ಇರಬಹುದು. ನಮ್ಮ ಇದಕ್ಕೆ ಬಂದಿರೋದು ಇವಾಗ ಒಂದನೇ ಕ್ಲಾಸ್ ಮುಗಿಸಿದ್ವಿ, ಫಸ್ಟ್ ಸ್ಟ್ಯಾಂಡರ್ಡ್. ನಾವ್ ಆರ್ ಗೋಯಿಂಗ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಇವೇ ಒಂದು ಪ್ರಕರಣ ಗ್ರಂಥಗಳು ಅನ್ಸುತ್ತೆ ಮೇಡಮ್ ನಂಗೆ. ಸೆಕೆಂಡ್ ಸ್ಟೇಜ್ ಫೌಂಡೇಶನ್ ಇದು ಗ್ರಂಥ. ಇದ್ರಲ್ಲೂ ಅದೇ 3 ವಿಧಗಳು ಎಲ್ಲ ನೀವು ಇವರು ಇಬ್ರು ಸಹ ಏನ್ ಹೇಳ್ತಾರೆ ಅದನ್ನು ಕೇಳೋಣ. ಲಕ್ಷ್ಮಿ, ಪ್ರಕರಣ ಗ್ರಂಥ ಅಂದ್ರೆ ಏನು? ಇನ್ನೂ ಅಷ್ಟೊಂದು ಕ್ಲಿಯರ್ ಆಗ್ಲಿಲ್ಲ ಅಮ್ಮ. ನನ್ಗಿದ್ರ ಸ್ವಲ್ಪ ಕನ್ಫ್ಯೂಸ್ ಐತ್ರಿ. ವಿಜಯಲಕ್ಷ್ಮಿ ಅವರು ಹೇಳಿ, ಹಾ ಸರಿ. ಅನುಮಾನ ಇದ್ರೆ ತಿಳಿಸೋಣ. ಹಾ ಅಮ್ಮ. ಸರಿ ಅಮ್ಮ, ಈಗ ಇಂದ್ರಮ್ಮರ್ ಏನ್ ಹೇಳಿದ್ರಲ್ಲ ಅದೆಲ್ಲ ಸರಿನೇ ಐತಮ್ಮ. ಅದ್ರಲ್ಲೇ ಏನ್ ಹೇಳೋದಂದ್ರೆ ಇದು ಎಲ್ಲ ಈಗ ತತ್ ತಮ್ ಹಸಿ ಇದು ಈ ಗ್ರಂಥಗಳು ತತ್ ಅನ್ನೋದು ಒಂದು, ಇವೆಲ್ಲ ಏನಂದ್ರೆ ನಮ್ಗ ಜ್ಞಾನ ತಿಳ್ಕೊಳ್ಳೋದಕ್ಕೆ ಈ ಮುಂದಿನ 3 ದಾರಿ ಆದಂತ ಪ್ರಸ್ಥಾನತ್ರಯಗಳು ಏನಿದಾವಲ್ಲಮ್ಮ, ಭಗವದ್ಗೀತೆ, ಆಮೇಲೆ ಉಪನಿಷತ್ತು, ಬ್ರಹ್ಮಸೂತ್ರ, ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸರಳವಾದ ದಾರಿ ಅಂತ ಹೇಳಿದ್ರು. ಆ ಸರಳವಾದ ದಾರಿ ಅಂದ್ರೆ ಈಗ ಗುರುಜಿಯವ್ರು ಹೇಳಿದ ಪ್ರಕಾರ ಈಗ ಒಂದು ಪ್ರಕರಣ ಗ್ರಂಥ ಅಂದ್ರೆ ತತ್ ಅಂತ ಇರ್ಬೋದು ಬ್ರಹ್ಮನ ಬಗ್ಗೆ, ಇನ್ನೊಂದು ತ್ವಮ್ ಅಂತ ಹೇಳಿರ್ಬೋದು ಬುಕ್, ಇನ್ನೊಂದು 3ನೇದು ಹಸಿ, ಈ 3 ಸೇರಿಸಿ ಒಂದು ಬುಕ್ ಇರ್ಬೋದು. ಹೀಗೆ ಪ್ರಕರಣ ಗ್ರಂಥಗಳು ಈ 3 ಆದ್ರೂ ಸಹಿತ ಮತ್ತೆ ಇವಕ್ ಬೇರೆ ಬೇರೆ ನಾವು ಫಂಡಮೆಂಟಲ್ ಆಗಿ ಅವನ್ನ ತಿಳ್ಕೋಬೇಕು ಅಂತಂದ್ರ ಮೊದ್ಲೇ ಫಸ್ಟ್ ಪ್ರೈಮರಿ ಸ್ಕೂಲ್, ಹೀಗೆ ಮಿಡಲ್ ಸ್ಕೂಲ್ ಅಂತ ಏನು ಹೇಳಿದ್ರಲ್ಲಮ್ಮ, ಹಾಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಬುಕ್, ಅದೇ ಬಿಗಿನರ್ಸ್ ಅಂತಾನು ಹೇಳ್ತಾರೆ, ಅದು ತತ್ವಬೋಧ. ಈಗ ನಮ್ಗೆ ತತ್ವಬೋಧ ಮುಗಿತಮ್ಮ, ಹೌದಲ್ರಿ? ಸೆಕೆಂಡ್ ಕೇಳಿಸತ್ತಮ್ಮ? ಕೇಳಿಸ್ತಾ ಇದೆ ಹೇಳಿ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ ಪ್ರೈಮರಿ ಮುಗಿತು, ಈಗ ನಾವು ಇದಕ್ ಬಂದ್ವಿ ಈಗ ಮಿಡಲ್ ಸ್ಕೂಲ್ಗೆ. ಆ ಮಿಡಲ್ ಸ್ಕೂಲ್ಗೆ ಈಗ ನಮ್ಗೆ ಅಪರೋಕ್ಷ ಜ್ಞಾನ ಅನುಭೂತಿ ಅಂತ ಹೇಳಿ ಇದನ್ನು ನಾವು ಈಗ ತಿಳ್ಕೊತಾ ಇದ್ದೇವೆ, ಅಪರೋಕ್ಷಾನುಭೂತಿ. ಈಗ ನೆಕ್ಸ್ಟ್ ಹೋದಾಗೆ ನಮ್ಗೆ ಈ ಬೇಸಿಕ್ ಇರ್ತಕ್ಕಂತ ಈ ತತ್ವಗಳ ಬಗ್ಗೆ ನಮಗೆ ಅಂದ್ರೆ ನಾನು ಆತ್ಮಜ್ಞಾನ ಪಡ್ಕೋಬೇಕು, ಇದಕ್ಕೆ ಒಂದಿರ್ತಕ್ಕಂತ ತತ್ವಗಳನ್ನ ತಿಳ್ಕೊಳ್ಳೋದಕ್ಕೆ ಹಂತವಾಗಿ ನಮಗೆ ಈ ಬುಕ್ಸ್ಗಳನ್ನ ಈ ಗ್ರಂಥಗಳನ್ನ ನಮಗ ಕೊಡ್ತಾ ಹೋಗ್ತಾ ಇದಾರಮ್ಮ. ಆಮೇಲೆ ಏನು ಒಂದೊಂದು ಆತ್ಮಬೋಧ, ವಿವೇಕ ಚೂಡಾಮಣಿ ಅಂತ ಹೇಳಿದ್ರು. ನೆಕ್ಸ್ಟ್ ಹಿಂಗ ಮುಂದುವರೆದಂತ ಹೋದಂತ ಮತ್ತೆ ಇದು ಬ್ರಹ್ಮಸೂತ್ರನೇ ಒಂದು ಅಭ್ಯಾಸ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮಗೆ ಸರಳವಾಗಿ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರ ಸಿದ್ಧಿ ಗ್ರಂಥಗಳು ಎನ್ನುವ ಒಂದು ಗ್ರಂಥಗಳ ಬಗ್ಗೆನೂ ಹೇಳಿದ್ರು. ಅದರಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ, ಹೀಗೆಲ್ಲ ಈ ಕೆಲವು ಗ್ರಂಥಗಳನ್ನ ಇವು ಪ್ರಕರಣ ಗ್ರಂಥಗಳು. ಇವೆಲ್ಲ ಗ್ರಂಥಗಳೇನಿದಾವು ಇವನ್ನೆಲ್ಲ ನೀವು ಮೊದಲು ನಾವು ಇವನ್ ಫಂಡಮೆಂಟಲ್ ಆಗಿ ನಾವು ಅಭ್ಯಾಸ ಮಾಡಿದಾಗ ಮುಂದೆ ನಮ್ಗೆ ಈ 3 ಪ್ರಸ್ಥಾನತ್ರಯಗಳನ್ನ ನಾವು ತಿಳ್ಕೊಳ್ಳೋಕೆ ಸರಳವಾಗಿರ್ತೈತಿ ಅಂತ ಹೇಳ್ತಾನೆ. ಆಮೇಲೆ ಉಪನಿಷತ್ತುಗಳು ಎಲ್ಲಾನು ತಿಳ್ಕೊಬಹುದು. ಇವಾಗ ಸ್ವಲ್ಪ ಗೊತ್ತಾಯ್ತಾ ಲಕ್ಷ್ಮಿ ಅವರೇ?
ಇವಾಗ ಪ್ರಕರಣ ಗ್ರಂಥ ಅಂದ್ರೆ ಇದು ಫೌಂಡೇಶನ್ ಸ್ಟೋನ್ ಇದ್ದಂಗೆ. ನಾವು ಆಧ್ಯಾತ್ಮವನ್ನ ಕಲಿಬೇಕು ಅಂತಂದ್ರೆ ನಾವು ಸ್ಕೂಲ್ಗೆ ಸೇರ್ಬೇಕಾದ್ರೆ ಮೊದ್ಲು ನರ್ಸರಿ ಅಂತ ಇರುತ್ತೆ ಅಲ್ವಾ. ಆ ನರ್ಸರಿಲಿ ಒಂದ್ ಸ್ವಲ್ಪ ABCD ಅದು ಇದು ಎಲ್ಲ ಹೇಳ್ಕೊಡ್ತಾರೆ. ಆ ರೀತಿಯಲ್ಲಿ ಅದನ್ನೆಲ್ಲ ತಿಳ್ಕೊಳ್ಬೇಕು ನಾವು. ನಾವು ಇದರಲ್ಲಿ ಏನು ಪ್ರಕರಣ ಗ್ರಂಥಗಳಲ್ಲಿ ಇವಾಗ ಇವರೆಲ್ಲ ಹೇಳಿದ ಹಾಗೆ ಒಂದು ಹಲವಾರು ಸ್ಟೇಜಸ್ ಇರುತ್ತೆ. ಮೊದ್ಲು ನಾವು ತತ್ವಬೋಧ ಅನ್ನೋದನ್ನ ತಿಳ್ಕೊಂಡ್ವಿ. ಅದ್ರಲ್ಲಿನೂ ತತ್ವಮಸಿ ಅನ್ನೋದನ್ನ ಹೇಳ್ಕೊಟ್ರು. ಇದೀರ ಲಕ್ಷ್ಮಿ ಅವ್ರೆ? ಯಾಕಂದ್ರೆ ನಾ ಹೇಳ್ತಾ ಇದ್ರೆ ಆಮೇಲೆ ಮಿಸ್ ಆದ್ರೆ ಆಮೇಲೆ ಗೊತ್ತಿಲ್ಲ ಅಂತೀರಾ. ಇಲ್ಲ ಅಮ್ಮ, ಇದೀನ್ರಿ ಕೇಳ್ತಾ ಇದೇನ್ರಿ. ಹಾ. ಹಾ ತತ್ವಮಸಿ ಅನ್ನೋದನ್ನ ತಿಳಿಸಿದ್ರಲ್ವಾ ಶಂಕರಾಚಾರ್ಯರು ಇದರಲ್ಲಿ ತತ್ವಬೋಧದಲ್ಲಿ. ಅದನ್ನ ತಿಳ್ಕೊಂಡ್ವಿ. ಅದು ಬೇಸಿಕ್. ಅದನ್ನ ತಿಳ್ಕೊಂಡಿರೋದಕ್ಕೆ ನಾನ್ ಯಾರು ಅನ್ನೋದು ಸಹ ನಮ್ಗೆ ತಿಳುವಳಿಕೆ ಬಂತು. ಮುಖ್ಯ ಆತ್ಮಜ್ಞಾನ ಅಂತಂದ್ರೆ ಏನು, ನಾನು ಯಾರು ಅಂತ ತಿಳ್ಕೊಳ್ಳೋದೆ. ಇದರಲ್ಲಿ ಅಂದ್ರೆ ಹಂತ ಹಂತವಾಗಿ ನಾವು ಕಲಿಯೋದು ಯಾತಕ್ಕೆ ಅಂದ್ರೆ ಅದನ್ನ ಪೂರ್ತಿಯಾಗಿ ದೃಢಪಡಿಸ್ಕೊಳ್ಬೇಕು, ಡೀಟೈಲ್ ಆಗಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ಟ್ಯಾಂಡರ್ಡ್ಸ್ ಅಂತ ಬಿಟ್ಟು ಇಟ್ಟಿದ್ದಾರೆ. ಇವರೆಲ್ಲ ಹೇಳಿದ ಹಾಗೆ ಪ್ರೈಮರಿ ಸ್ಕೂಲ್ ಅಂತಂದ್ರೆ ಇವಾಗ ತತ್ವಬೋಧ ಅಂತ ಗ್ರಂಥಗಳು. ಇನ್ನು ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಬಂದ್ಮೇಲೆ ಇನ್ ಸ್ವಲ್ಪ ಮುಂದುವರೆದಂತ ಸಾಧಕರಿಗೆ ಅಂದ್ರೆ ಇವಾಗ ನೀವು 2ನೇ ಸ್ಟೇಜ್ ಬಂದಿದ್ದೀರಾ. ಇವಾಗ ಅಪರೋಕ್ಷ ಅನುಭೂತಿ ಮತ್ತೆ ಆತ್ಮಬೋಧ ಅಂತ ಬೇರೆ ಇದೆ. ವಿವೇಕ ಚೂಡಾಮಣಿ ಇಂಥ ಗ್ರಂಥಗಳು ಬರುತ್ತೆ. ದೃಶ್ಯ ವಿವೇಕ ಇವೆಲ್ಲ ಬರುತ್ತೆ. ಆಮೇಲೆ 3ನೇ ಹಂತದಲ್ಲಿ ಏನಾಗುತ್ತೆ, ಅಲ್ಲಿ ನೈಷ್ಕರ್ಮ ಸಿದ್ಧಿ ಮತ್ತೆ ಅದ್ವೈತ ಸಿದ್ಧಿ. ಅದು ಕಲಿಯೋದ್ರಿಂದ ಏನಾಗುತ್ತೆ, ಬ್ರಹ್ಮಸೂತ್ರಗಳನ್ನ ತಿಳ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಬ್ರಹ್ಮಸೂತ್ರ ಸ್ಟ್ರೈಟ್ ಆಗಿ ತಿಳ್ಕೊಳ್ಳೋದಕ್ಕಾಗಲ್ಲ. ಅವುಗಳನ್ನ ಆ ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ರೆ ಬ್ರಹ್ಮಸೂತ್ರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಇವೆಲ್ಲವೂ ಸಹ ಉಪನಿಷತ್ತುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ತಿಳ್ಕೊಂಡಿದ್ರೆ ನಮ್ಗೆಲ್ಲ ಸ್ಪಷ್ಟತೆ ಬರುತ್ತೆ. ನಾನು ಯಾರು ಅನ್ನೋದು ಆತ್ಮ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ, ಡೀಟೈಲ್ ಆಗಿ ತಿಳ್ಕೊಳ್ಳೋದಕ್ಕೆ, ಏನು ಶ್ರುತಿಗಳಲ್ಲಿ ಏನಿದೆ ಅದನ್ನ ಹಾಗೆ ಅಕ್ಷರಶಃ ನಾವು ತಿಳ್ಕೊಂಡು ಅದರಲ್ಲಿರುವ ಗೂಢಾರ್ಥವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಮೇಲ್ಗಡೆ ನಾವು ಲಕ್ಷ್ಯಾರ್ಥಕ್ಕೆ ಹೋದ್ರೆ, ವಾಚ್ಯಾರ್ಥಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ಅದರಲ್ಲಿರುವ ಗೂಢಾರ್ಥವನ್ನ ತಿಳ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಇವುಗಳನ್ನ ತಿಳ್ಕೊಂಡಾಗ ಅದರಲ್ಲಿ ಏನಿದೆ ಅನ್ನೋದನ್ನ ನಾವು ಪೂರ್ತಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅವು ಪ್ರಕರಣ ಗ್ರಂಥಗಳು. ಇವು ಬೇಸಿಕ್ ಗ್ರಂಥಗಳು. ಗೊತ್ತಾಯ್ತಲ್ಲ? ಅಪರೋಕ್ಷಾನುಭೂತಿ ಗ್ರಂಥವು ಏನನ್ನು ಹೇಳುತ್ತದೆ? ಲಕ್ಷ್ಮಿ ಅವರು ಹೇಳ್ತೀರಾ? ಪ್ರಕರಣ ಗ್ರಂಥ ಗೊತ್ತಾಯ್ತಲ್ಲ? ಅಪರೋಕ್ಷ ಗೊತ್ತಾತ್ರಿ. ತತ್ವಮಸಿ ಅನ್ನೋದನ್ನ ಹೇಳ್ಕೊಡ್ತೈತ್ರಿ. ಹಾಮ್ಮ. ಅಂದ್ರೆ ಕೆಲವು ಎಲ್ಲ ಗ್ರಂಥಗಳು ತತ್ವಮಸಿ ಪೂರ್ತಿಯಾಗೇನು ಹೇಳಲ್ಲ. ಒಂದೊಂದನ್ನೇ ತಗೊಂಡು ನೀನ್ ಯಾರು ಅಂತ ಹೇಳುತ್ತೆ. ದಲ್ಲಿ ತತ್ವಮಸಿ ಕೆಲವು ಗ್ರಂಥಗಳು ಬರೀ ತ್ವಮ್ ಹೇಳುತ್ತವೆ, ಕೆಲವು ಅಂತ ಹೇಳುತ್ತೆ, ಕೆಲವು ಅಸಿಯನ್ನ ಎರಡು ಹೇಗೆ, ಜೀವಾತ್ಮ ಪರಮಾತ್ಮ ಒಂದೇ ಹೇಗೆ ಅನ್ನೋದನ್ನ ಹೇಳುತ್ತೆ. ಅಂತ ಗ್ರಂಥಗಳು ಸಹ ಇವೆ. ಈ ಮೂರನ್ನು ಒಟ್ಟು ತತ್ವಮಸಿಯನ್ನು ಹೇಳುವಂತಹ ಗ್ರಂಥಗಳು ಇವೆ. ಈಗ ಅಪರೋಕ್ಷ ಅನುಭೂತಿ ಏನ್ ಹೇಳ್ಕೊಡ್ತೈತಿ ಅಂತಂದ ಹೇಳಿರಿ. ಈಗ ನೀವ ಜೀವಾತ್ಮ ಪರಮಾತ್ಮ ಯಾರು ಅನ್ನೋದನ್ನ ಹೇಳ್ಕೊಡ್ತೈತಿ. ತತ್ವಮಸಿ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ತೈತಿ. ಈಗ ನಾವು ಇಷ್ಟ ದಿನ ಅನ್ಕೊಂಡಿದೀವ್ರಿ ಈ ದೇಹ ಮನಸ್ಸು ಬುದ್ಧಿ ನಾವ ಅಂತಂದ ಹೇಳಿ. ಅಲ್ಲ, ನೀವೊಂದು ಚೈತನ್ಯ ಆತ್ಮ ಅನ್ನೋದನ್ನ ನಮಗ್ ಹೇಳ್ಕೊಡ್ತಾ ಐತಿ ಅಪರೋಕ್ಷ ಅನುಭೂತಿ ಗ್ರಂಥ ಅಂತಂದ ಹೇಳಿ ಹಂಗ ಅನಸ್ತವಮ್ಮ ನನ್ಗ.
ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಅವರೇ ಏನ್ ಹೇಳ್ತೀರಾ? ಯಾವ್ದಮ್ಮ? 10ನೇದು ಅಪರೋಕ್ಷಾನುಭೂತಿ ಗ್ರಂಥವು ಏನನ್ನು ಹೇಳುತ್ತದೆ? ಪರೋಕ್ಷಾನುಭೂತಿ ಗ್ರಂಥ ಇದು ಒಂದು ಶಂಕರಾಚಾರ್ಯ ಬರೆದಂತ ಶ್ರೇಷ್ಠವಾದಂತ ಬುಕ್. ಇದು ನಮ್ದು ಆತ್ಮಜ್ಞಾನವನ್ನ ತಿಳಿಸಿಕೊಡ್ತಕ್ಕಂಥ ಈ ಒಂದು ಗ್ರಂಥ ಅಮ್ಮ. ಇದ್ರಲ್ಲಿ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಆತ್ಮಜ್ಞಾನಿ ಅನ್ನೋ ಒಂದು ತಿಳ್ಕೊಳ್ಳುವಂತಹದ್ದು ಒಂದು ಪೂರ್ಣವಾದಂತ ಒಂದು ಪೂರ್ಣತ್ವದ ಕಡೆಗೆ ಒಯ್ಯುವಂತಹ ಇದು ಒಂದು ಅಪರೋಕ್ಷಾನುಭೂತಿ ಗ್ರಂಥ ಅಂತ ನಾ ಹೇಳ್ತೇನೆಮ್ಮ. ಮುಂದೆ ಯಾರಿಗೆ ಕೇಳ್ರಮ್ಮ? ಇನ್ನು ಮುಂದಕ್ಕೆ ಏನ ಇಲ್ಲಿ ಸಾಧಕನಿಗೆ ಯಾವ ತರ ಏನೇನು ಯೋಗ್ಯತೆಗಳು ಬೇಕು, ಮತ್ತೆ ಯಾವ ರೀತಿ ಮಾಡ್ಬೇಕು ಅದನ್ನು ತಿಳಿಸುತ್ತೆ. ಮತ್ತೆ ಬರೀ ಆತ್ಮಜ್ಞಾನವನ್ನ ತಿಳಿಸುವುದಲ್ಲ, ನಾವು ಅಪರೋಕ್ಷಾನುಭೂತಿ ನಾವೇ ಸ್ವಯಂ ನಮಗೇನೆ ಅನ್ನುವ ಒಂದು ಇದು ಆತ್ಮ ಅನ್ನೋದು ಅನುಭವಿಸೋದಲ್ಲಲ್ಲಮ್ಮ, ಇದು ನಾವು ಅರಿತುಕೊಳ್ಳೋದು, ತಿಳ್ಕೊಳ್ಳುವಂತದ್ದು, ಇದು ಸಾಕ್ಷಾತ್ಕಾರವಾಗುವಂತದ್ದು, ನಮ್ಮ ಅರಿವಿಗೆ ಬರುವಂತಹದ್ದು. ಹೌದಮ್ಮ. ತತ್ವಭಾವದಲ್ಲಿ ಪೂರ್ತಿಯಾಗಿ ತಿಳ್ಕೊಂಡ್ವಿ, ಇಲ್ಲಿ ನಮ್ಮ ಅರಿವಿಗೆ ಬರ್ಬೇಕು. ಹೌದು, ಅಪರೋಕ್ಷ ಜ್ಞಾನ. ಇಂದ್ರಮ್ಮ ಅವರು? ಹಾ ಮೇಡಮ್, ಇದು ಅಪರೋಕ್ಷ ಅನುಭೂತಿ ಅನ್ನೋದೊಂದು ಪ್ರಕರಣ ಗ್ರಂಥ. ಇದನ್ನ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳಕ್ಕೆ ನಮ್ಗೆ ಒಂದು ದಾರಿ ತೋರಿಸಿದೆ. ಫಸ್ಟಿಗೆ ನನ್ನನ್ನು ನಾನು ತಿಳ್ಕೊಳ್ಬೇಕು, ನಾನು ಯಾರು. ಈಗ ನನ್ಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಅಂದ್ರೆ ಇದು ಆತ್ಮ ಸಾಕ್ಷಿ ಅಂದ್ರೆ ಕಣ್ಣು ಅಂತ, ಅಕ್ಷಿ ಅಂದ್ರೆ ಕಣ್ಣು ಅಂತ ಹೇಳ್ತೀವಿ. ಕಣ್ಣಿನ ಮೂಲಕ ನಾವೆಲ್ಲ ವಸ್ತುಗಳನ್ನ ನೋಡ್ತೀವಿ, ಇಂದ್ರಿಯ ಮೂಲಕ ಅನುಭವಿಸ್ತೀವಿ. ಇದ್ಯಾವುದು ಕೂಡ ಅಪರೋಕ್ಷ ಜ್ಞಾನ ಅಲ್ಲ. ಆತ್ಮ ಕೂಡ ಒಂದು ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅದು ಯಾವ ಪಂಚೇಂದ್ರಿಯಗಳಿಗಾಗ್ಬೋದು, ನಮ್ಮ ಕಣ್ಣುಗಳಿಗಾಗ್ಬೋದು, ಅಥವಾ ಇದಕ್ಕೆ ಆಗ್ಬೋದು, ಯಾವ್ದಕ್ಕೂ ನಾವು ಅದನ್ನ ಕಾಣ್ಲಿಕ್ಕೆ ಆಗೋದಿಲ್ಲ, ಅದ್ರ ಅನುಭವವನ್ನ ಪಡಿಲಿಕ್ಕೂ ಆಗೋದಿಲ್ಲ. ಅಂದ್ರೆ ನಿತ್ಯ ವಸ್ತುಗಳನ್ನ ನಾವೇನ್ ಪ್ರತ್ಯಕ್ಷವಾಗಿ ಕಾಣ್ತೀವಿ ಹಾಗೆ ಆತ್ಮವನ್ನ ನಾವು ನೋಡ್ಲಿಕ್ಕಾಗೋದಿಲ್ಲ. ಅದು ಅಪರೋಕ್ಷ ಜ್ಞಾನ ಇರ್ಬೇಕು ನಮ್ಗೆ. ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಅಂತರಾತ್ಮಕ್ಕೆ ಅದು ಒಂದು ನನ್ನಲ್ಲಿ ಇದೆ ಆ ಜ್ಞಾನ ಅಂತಕ್ಕಂಥ ಅರಿವನ್ನ ನಾವು ಮೂಡಿಸ್ಕೊಂಡಾಗ ಅದು ಅಪರೋಕ್ಷ ಜ್ಞಾನ ಆಗ್ತದೆ. ಪ್ರತ್ಯಕ್ಷವಾಗಿ ಏನೇನು ಇಂದ್ರಿಯಗಳಿಗೆ ಗೋಚಾರ ಆಗ್ತದೆ, ಅಥವಾ ಕಣ್ಣು ಮೂಗು ಯಾವುದೇ ವಸ್ತು ಆಗ್ಲಿ, ನಾವು ಪಂಚೇಂದ್ರಿಯಗಳಾಗ್ಬೋದು, ಪಂಚ ಕರ್ಮೇಂದ್ರಿಯಗಳಾಗ್ಬೋದು, ಇದ್ಯಾವುದಕ್ಕೂ ನಾವು ಆತ್ಮವನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆತ್ಮ ನಮ್ಮಲ್ಲಿ ಇದೆ, ಆತ್ಮ ಇದನ್ನೆಲ್ಲ ನೋಡ್ತಾ ಇದೆ. ಈ ಒಂದು ಪ್ರತ್ಯಕ್ಷ ಜ್ಞಾನವನ್ನು ಪಡೆಯೋದು ಕೂಡ ಒಂದು ಇದರಿಂದಾನೆ, ಆತ್ಮಜ್ಞಾನದಿಂದಾನೆ. ನಮ್ಗೆ ಆತ್ಮ ಇರೋದ್ರಿಂದಾನೆ ನನ್ನಲ್ಲಿ ಏನು ಶಕ್ತಿ ಇದೆ, ಆ ಬೆಳಕಿದೆ, ಆದಂತ ಅರಿವಿದೆ, ಇದೆಲ್ಲ ಅರಿವು ಮೂಡಿಸೋದು ಇವುಗಳ ಮೂಲಕ. ಆದ್ರೆ ಪಂಚೇಂದ್ರಿಯಗಳು ಇದೆ ಅಂತ ಅದಕ್ಕೆ ಗೊತ್ತಾಗ್ತದೆ, ಪಂಚೇಂದ್ರಿಯಗಳಿಗೆ ಆತ್ಮ ಇದೇ ನಾನು ಅಂತ ಅರಿವು ಮೂಡಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಆಗ್ಲಿ ಒಂದು ಈ ಶಬ್ದ ಆಗಿರ್ಬೋದು, ರಸ ಆಗಿರ್ಬೋದು, ಗಂಧ ಆಗಿರ್ಬೋದು, ರೂಪ, ಸ್ಪರ್ಶ, ಇವೇನೇನು ಬರ್ತವೆ ಇವೆಲ್ಲ ಕೂಡ ನಾವು ಅನುಭವಿಸ್ತಿರೋದು ಅದು ನಮ್ಗೆ ತಿಳಿಯೋದು ಬರೋದು ಅದು ಅರಿವಿನ ಮೂಲಕ. ಅರಿವಿಲ್ದಿದ್ರೆ ಇವೇನು ಪಂಚೇಂದ್ರಿಯಗಳಿದ್ರೂ ಉಪಯೋಗ ಇಲ್ಲ, ಯಾವ್ದಿದ್ರು ಕೂಡ ಉಪಯೋಗ ಇಲ್ಲ. ಆದ್ರೆ ಆತ್ಮಜ್ಞಾನ ಅನ್ನೋದು ಇರ್ಲೇಬೇಕಾಗ್ತದೆ. ಇದು ಯಾವಾಗ್ಲೂ ಕೂಡ ನಾವು ಅಂದ್ರೆ ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸೋದಿಲ್ಲ. ನಿರಾಕಾರ ನಿರ್ಗುಣ ಅಂತ ಹೇಳಿ ನಾವು ಆತ್ಮವನ್ನ ಒಂದು ಕೊಟೇಶನ್ ಕೊಡ್ತೇವೆ ಆತ್ಮಕ್ಕೆ. ಅದು ನಿರಾಕಾರ, ನಿರ್ವಿಕಾರ, ನಿರ್ವಿಕಲ್ಪ ಅಂತ ಹೇಳಿ ಮಾಡ್ತಾರೆ. ಅಲ್ವಾ ಮೇಡಮ್? ಆತ್ಮಕ್ಕೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದಿದೆ ನಮ್ಮಲ್ಲಿ ಇದೆ. ಇವೆಲ್ಲ ಏನ್ ಕೆಲಸ ಮಾಡ್ತಿದೆ ಪಂಚೇಂದ್ರಿಯಗಳು ನಮ್ಮಲ್ಲಿ ಇದೆ ಅಲ್ಲ, ನಾವೇ ಅದಾಗಿ ಹೌದು. ಆದ್ರೆ ಸಾಕ್ಷಿ ಅಂತ ಕರೆಕ್ಷನ್ ಯಾವಾಗ್ಲೂ ಮಾಡ್ಕೊಳ್ತಾ ಇರ್ಬೇಕು. ಹೌದು ಮೇಡಮ್. ಅದು ಏನು ನಮಗೆ ಸಾಕ್ಷಿ ಅಂತ ನಾವೇನ್ ಕರಿತಿದೀವಿ ಅದು ಎಲ್ಲ ಕಾಣುತ್ತೆ, ಆದ್ರೆ ಅದನ್ನ ನಾವು ಯಾವ ಮೂಲಕ ನಾವು ನೋಡ್ಲಿಕ್ಕಾಗೋದಿಲ್ಲ. ಗುರುಜಿ ಅವರು ಹೇಳಿರೋ ಪ್ರಕಾರ ಉದಾಹರಣೆ ಕರೆಂಟ್ ಹೇಳಿದ್ದಾರೆ. ಬಲ್ಬ್
ಕರೆಂಟ್ ಇದೆ, ಅದನ್ನ ನಾನಾ ತರ ಉಪಯೋಗಿಸ್ತೇವೆ ನಾವು. ಬಲ್ಬ್, ಎಲೆಕ್ಟ್ರಿಕ್ ಸ್ಟವ್ ಅಂತೆ, ಐರನ್ ಬಾಕ್ಸ್ ಅಂತ ಏನೇನೋ Geyser. ಎಲ್ಲಾ ಒಂದು ಎಲ್ಲಾ ಉಪಕರಣಕ್ಕೂ ನಾವು ಉಪಯೋಗಿಸ್ತೇವೆ. ಆದ್ರೆ ಅಲ್ಲಿ ಅದು ಮೂಲವಾಗಿರ್ತಕ್ಕಂಥ ಶಕ್ತಿ ಎಲ್ಲಿದೆ? ಅದು ಪವರ್ ಹೌಸ್ ಅದ್ರದ್ದು ಎಲ್ಲಿದೆ? ಆ ಕರೆಂಟ್ ಇದ್ರೆ, ಸಪ್ಲೈ ಇಲ್ದಿದ್ರೆ ಇವ್ ಯಾವ ವರ್ಕ್ ಆಗೋದಿಲ್ಲ. ಆತರ ಆತ್ಮ ಇಲ್ದಿದ್ರೆ ಯಾವೂ ನಮಗೆ ಗೋಚರ ಆಗೋದಿಲ್ಲ. ನಾವು ಜ್ಞಾನದ ಮುಖ ತಿಳಿಯಬಹುದೇ ಹೊರ್ತು, ಜ್ಞಾನದ ಮೂಲಕ ನಾವು ಅರ್ಥಕೊಳ್ತೇವೆ, ಆತ್ಮ ಅಂತ ಅರ್ಥಕೋಬಹುದೇ ಹೊರ್ತು ಇವ್ಯಾವುದು ಬೇರೆ ಇದರಿಂದ ನಮ್ಗೆ ಯಾವ ಸಾಕ್ಷಿಗಳೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಉದಾಹರಣೆಗಳಾಗಿರ್ಬೋದು, ಆತ್ಮವನ್ನ ನಾವು ನೋಡ್ಲಿಕ್ಕಾಗೋದಿಲ್ಲ, ಅದನ್ನ ಟಚ್ ಮಾಡ್ಲಿಕ್ಕಾಗೋದಿಲ್ಲ. ಅದು ಅನುಭವ, ಅರ್ಥಕೊಳಕ್ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಬೇರೆ ಯಾವುದು ಕೂಡ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. ಮತ್ತೆ ಪ್ರತ್ಯಕ್ಷ ಆಗಿರ್ಬೋದು ಅಥವಾ ಪರೋಕ್ಷ ಆಗಿರ್ಬೋದು, ಎಲ್ಲ ಬೇರೆಯವ್ರು ಹೇಳಿದ್ದು ಇರ್ಬೋದು, ನಿನಗೆ ಆತ್ಮ ಇದೆಯಪ್ಪ ಅಂತ ಹೇಳ್ಬಹುದೇ ಹೊರ್ತು ಅದನ್ನ ನನ್ನ ಅರಿವಿಗೆ ನನಗೆ ಬರೋವರೆಗೂ ಅದ್ರದ್ದು ಯಾರು ಹೇಳಿದ್ರು ಆಗೋದಿಲ್ಲ. ಅಂದ್ರೆ ಪರೋಕ್ಷ ಜ್ಞಾನ ಇದ್ರೂನು ಆಗೋದಿಲ್ಲ. ಅಥವಾ ಯಾವ ಇದನ್ನ ಗುರುಗಳೇ ಆಗಿರ್ಬೋದು ಅಥವಾ ಧರ್ಮದ ಒಂದು ಅನುಯಾಯಿಗಳೇ ಆಗಿರ್ಬೋದು, ಅವ್ರ ಮೂಲಕ ನಾವು ಅವರನ್ನ ಹಿಂಬಾಲಿಸಿ ಅವ್ರನ್ನ ಫಾಲೋ ಮಾಡಿದ್ರು ಕೂಡ ಅದ್ ನಮ್ಗೆ ಆಗೋದಿಲ್ಲ. ನಮ್ಗೆ ನಾವೇ ಆತ್ಮಜ್ಞಾನಿಗಳಾಗ್ಬೇಕು, ನಮ್ಮ ಆತ್ಮವನ್ನ ನಾವೇ ತಿಳ್ಕೋಬೇಕು. ಇದು ಆತ್ಮದ ಅರಿವು ಬಂದ್ರೆ ಮಾತ್ರ ನನಗೆ ಆನಂದ ಸಿಗ್ತದೆ, ಆಧ್ಯಾತ್ಮಿಕತೆ ಸಿಗ್ತದೆ, ಧಾರ್ಮಿಕತೆ ಸಿಗ್ತದೆ ಅಂತ ನನ್ನ ಅನಿಸಿಕೆ ಮೇಡಮ್. ಈ ಪರೋಕ್ಷ ಜ್ಞಾನ ಎಲ್ಲ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ? ಕುದುರೆನ ನೀರಿನವರೆಗೂ ಕರ್ಕೊಂಡು ಹೋಗ್ತದೆ. ಅಂದ್ರೆ ಕುಡಿಬೇಕಾಗಿರೋದು ಕುದುರೆನೆ, ನೀರು, ಹಾಲು. ಹಾಗೆ ನಾವೇ ಸ್ವತಃ ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು. ನಾವೇ ಅಂತಂದ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕು ಅಷ್ಟೇ. ಯಾವಾಗ ನಾವು ಇಂದ್ರಿಯಗಳ ಮುಖಾಂತರ ನಾವು ಪ್ರತ್ಯಕ್ಷ ಜ್ಞಾನ ಅಂತಂದ್ರೆ ನಮ್ಗಿಂತ ಹೊರತದ್ದು, ನಮ್ದ ಅಲ್ಲ. ಹೌದು, ಇಂದ್ರಿಯಗಳಿಗೆ ಯಾವುದು ಅನುಭವಕ್ಕೆ ಬರುತ್ತೋ ಅದೆಲ್ಲ ನಾನಲ್ಲ, ಇಂದ್ರಿಯಾತೀತವಾದದ್ದು ಇದು. ಹೌದು. ಅಂದ್ರೆ ಆತ್ಮದ ಜ್ಞಾನದಲ್ಲಿ ನಾವು ಅರ್ಥಕೋಬೇಕು. ಇನ್ನೆಲ್ಲ ಬೇರೆ ಕ್ಷಣಿಕವಾದಂತಹ ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಅದನ್ನ ನಾವು ಏನು ಡೈರೆಕ್ಟ್ ಪೂರ್ವಕವಾಗಿ ತಿಳ್ಕೊಳ್ಬೇಕು. ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ಹೇಳೋದು ಚಕ್ಷುಗಳು ಅಂತ ಹೇಳ್ತಾರಲ್ಲ. ಹಾಗೆ ನಾವು ಎಷ್ಟೇ ಧಾರ್ಮಿಕ ಜೀವನದಲ್ಲಿ ನಡೆದ್ರು ಕೂಡ ಬುದ್ಧಿಪೂರ್ವಕವಾಗಿ ನಾವು ಜ್ಞಾನಪೂರ್ವಕವಾಗಿ ಇದನ್ನ ಅರ್ಥಕೊಳ್ಬೇಕು. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಸರಿ ನೀವು ಕ್ಲಾಸ್ ಅಟೆಂಡ್ ಆಗ್ಲಿಲ್ಲ. ನಾನು ಇವತ್ತು ಕ್ಲಾಸ್ ಬಂದಿರ್ಲಿಲ್ವಾ ನೀವು? ಇಲ್ಲ ಸರಿ, ಬೇಗ ಬರ್ತಾ, ಇವಾಗ 7:30ಗೆ ಬರ್ತೀನಿ ಅಂತಂದ್ರು. ಅವರು ಒಂದಷ್ಟು ಕ್ಲಾಸ್ ತಗೊಳ್ತಾರೆ. ಲಕ್ಷ್ಮಿ ಅವ್ರಿಗೆ ಗೊತ್ತಾಯ್ತಲ್ವಾ ಇಷ್ಟು? ಇವಾಗ ಮುಂದಿನ ಪ್ರಶ್ನೆ ಹೋಗೋಣ. ಸಾಧನ ಚತುಷ್ಟಯಗಳು ಯಾವುವು? ಲಕ್ಷ್ಮಿ ಅವರು ನೀವೇ ಹೇಳಿ. ಸಾಧನ ಚತುಷ್ಟಯ ಅಂತಂದ್ರೆ ಯಾವುವು? ನಾಲ್ಕು ಬರ್ತಾವು ಚತುಷ್ಟಯ ಅಂತಂದ್ ಹೇಳಿ ಅಷ್ಟು ಗೊತ್ತಾಗ್ತದೆ. ತತ್ವಬೋಧ ನೀವು ಕಲ್ತಿದ್ದೀರಾ ಅಲ್ವಾ? ತತ್ವಬೋಧದಲ್ಲಿ ಎಷ್ಟು ಟೈಮ್ ಆಗಿ ಎಲ್ಲ ಸ್ಟಡಿ ಮಾಡಿದೀವಿ ಅಲ್ವಾ? ವಿವೇಕ ವೈರಾಗ್ಯ ಅದ ಮೇಡಮ್, ಮುಮುಕ್ತ. ಹರಿ ಓಂ ಮೀನಾಜಿ. ನಮಸ್ತೆ ಮೇಡಮ್. ನೀವು ಇದು ಆನ್ ಮಾಡಿದ್ರಲ್ಲ, ಅದಕ್ಕೆ ಮಾತಾಡ್ಲಿಲ್ಲ ನಾನು. ರೆಕಾರ್ಡ್ ಆನ್ ಇತ್ತು ಅಂತ. ನಮಸ್ತೆ. ಹೌದಾ? ನಮಸ್ತೆ. ಲಕ್ಷ್ಮಿ ಅವರು ಹೇಳಿ, ಅದು 4 ಅಂದ್ರೆ ಯಾವ್ದು ಅನ್ನೋದು ಹೇಳಿ. ವೀಣವ್ರೆ ಆಮೇಲೆ ಹೇಳೋರತ್ತೆ. ನೋಡೋಣ ಲಕ್ಷ್ಮಿ ಅವ್ರ ಏನ್ ಹೇಳ್ತಾರೆ. ಅವ್ರು ಹೇಳ್ಕೊಟ್ಬಿಟ್ರಿ ನನಗೆ, ಆಗ್ಲೇ ಆನ್ಸರ್ ಶೀಟ್ ಸಿಕ್ತ್ರಿ. ಮುಂದುವರ್ಸಿ. ಅದು ಅರ್ಧ ಮಾರ್ಕ್ಸ್ ಅಮ್ಮ. ವಿವೇಕ ವೈರಾಗ್ಯ ಅದು ಮುಂದಿನ ವೀಣಾ ಅಮ್ಮ ಹೇಳಕ್ ನೀವು ಬಿಡ್ಲಿಲ್ಲ ರೀ. ಕ್ವಶನ್ ಪೇಪರ್ ಅರ್ಧ ಲೀಕ್ ಆತ ಅಷ್ಟೇ ಅಮ್ಮ ಆನ್ಸರ್. ವಸ್ತುಗಳು. ವೀಣಾ ಅವರ ಮುಂದುವರ್ಸಿ. ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ತತ್ವ. ಸರಿನಾ ಮೇಡಮ್? ಕರೆಕ್ಟ್. ಯಾಕೆ ಬಂದ್ರಿ?
ಅದನ್ನ ವಿವೇಕ ಅನ್ನೋದನ್ನ ಹೇಳ್ತೀರಾ ಏನು ಅಂತ? ಅದೇ ಆ, ಅದೇ ವಿವೇಕ ಅಂದ್ರೆ ಜ್ಞಾನ. ವೇದಾಂತದಲ್ಲಿ ಜ್ಞಾನ ಇರ್ಬೇಕು, ಜ್ಞಾನ ಸಂಪತ್ತನ್ನ ಪಡ್ಕೊಂಡಿರ್ಬೇಕು. ಅದಿದ್ರೇನೆ ನಾವು ಮುಕ್ತರಾಗಕ್ಕೆ ಸಾಧ್ಯ. ನಾವು ಆತ್ಮದ ಬಗ್ಗೆ ಆಮೇಲೆ ಆ ಅದ್ರಲ್ಲಿ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ತಿಳ್ಕೊಬೇಕು. ಅವಾಗ್ಲೇನೆ ನಮ್ಗೆ ವಿವೇಕ ಉಂಟಾಗೋದು. ವಿವೇಕ ಅನ್ನೋದು ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಡ್ಬೇಕಾಗತ್ತೆ. ಹೇಳಿ ಮೇಡಮ್. ಇಬ್ರು ಎಲ್ಲ ಏನ್ ಹೇಳ್ತಾರೆ, ಇಂದ್ರಮ್ಮ ಅವರು, ವಿಜಯಲಕ್ಷ್ಮಿ ಅವರು, ಅವ್ರ ಕೇಳೋಣ. ಇಂದ್ರಮ್ಮ ಅವ್ರು ಹೇಳ್ತೀರಾ ವಿವೇಕ ಅಂದ್ರೆ ಏನು? ಮೇಡಮ್, ಅಂದ್ರೆ ವಿವೇಕ ಅಂದ್ರೆ ನಾನು ಅರ್ಥೈಸ್ಕೊಳ್ಳೋದು. ವಿವೇಕ ಅಂದ್ರೆ ಜ್ಞಾನನೂ ಅಂತ ಆಗುತ್ತೆ. ಸಾಮಾನ್ಯ ಒಂದು ಪದದ ಅರ್ಥ ನಾವು ತೆಗೆದುಕೊಂಡ್ರೆ ವಿವೇಕ ಅಂದ್ರೆ ನಾನು ಯಾರಲ್ಲ ಅನ್ನೋದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ನಾವು ಹಾಕೊಳ್ತಕ್ಕಂಥ ಈ ನಾವು ಹಾಕೊಳ್ತಕ್ಕಂಥ ಡ್ರೆಸ್ಗಳು ಆಗಿರ್ಬೋದು, ಅಥವಾ ಯಾವುದೇ ಉಪಯೋಗಿಸ್ತಕ್ಕಂಥ ಉಪಕರಣಗಳಾಗಿರೋದು, ಇದ್ಯಾವುದು ನಾನಲ್ಲ. ಆದ್ರೆ ಆತ್ಮ ಅನಾತ್ಮ ಅನ್ನೋದು ಇಲ್ಲಿ ಬರ್ಬೇಕಾಗ್ತದೆ ಮೇಡಮ್. ಆತ್ಮ ಅಂದ್ರೆ ನಾನು ಅಂದ್ರೆ ನಾನು ಅಂತ ಅರಿಬೇಕು. ನಾನಲ್ಲ, ಬೇರೆ ಯಾವ್ದ್ಯಾವ್ದು ಏನಿದೆ ಅಂತ ನಾನು ಏನಲ್ಲ ಅಂತ ನಾವು ತಿಳ್ಕೊಬೇಕಾಗ್ತದೆ. ಪ್ರಕೃತಿ ಹೊರಗಡೆ ನಾನು ದೇಹ ಅಲ್ಲ. ಸಾರಿ, ಅರ್ಥ ಆಗ್ತಾ ಇಲ್ಲ. ಈ ದೇಹ ನಾನಲ್ಲ. ಈ ದೇಹ ನಾನಲ್ಲ ಅಂತಂದ್ರೆ ಆತ್ಮ ನಾನು. ಆ ಆತ್ಮ ಮಾತ್ರ ನನ್ನ ಅರಿವಿಗೆ ಬರ್ಬೇಕು, ಅದು ಪರ್ಫೆಕ್ಟ್ ಆಗ್ಬೇಕು. ಆದ್ರೆ ಈ ದೇಹ ನಾನಲ್ಲ ಅಂದ ತಕ್ಷಣ ನಾನು ಉದಾಹರಣೆಗೆ ಪ್ರಭುಜಿ ಇದ್ರೊಳಗೆ ಕೇಳಿದ್ದೀನಿ, ಆಕ್ಟರ್, ನಾನು ಒಂದು ಪಾತ್ರಗಳನ್ನ ಅಭಿನಯಿಸ್ತಾ ಇದ್ದೇನೆ. ಎಲ್ಲ ಪಾತ್ರಗಳನ್ನ ಈಗ ನಮ್ಮ ಲೈಫಲ್ಲೇ ತೆಗೆದುಕೊಂಡ್ರೆ ನಾನು ಮಗುವಾಗಿದ್ದೆ, ಯವನವನ್ನ ಅನುಭವಿಸ್ದೆ, ಮದುವೆ ಆದೆ, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು. ಈ ತರ ನಾನಾ ತರದ ರೂಪಗಳನ್ನ ನಾನು ನಿರ್ವಹಿಸ್ಕೊಂಡು ಬಂದಿದ್ದೀನಿ, ಎಲ್ಲ ಪಾತ್ರಗಳನ್ನ. ಒಂದು ಪಿಕ್ಚರ್ ಅಲ್ಲಿ ಅಥವಾ ಒಂದು ಡ್ರಾಮಾದಲ್ಲಿ ನಾವು ನೋಡಿದಾಗ ಅವನು ರಾವಣ ಆಗಿರ್ಬೋದು, ರಾಮ ಆಗಿರ್ಬೋದು, ಆ ಪಾತ್ರಗಳು ಅವಾಗಷ್ಟೇ ಉಪಯೋಗಿಸ್ಕೋತಾರೆ. ಆದ್ರೆ ಅವರು ನಿಜವಾದ ರಾವಣ ಅಲ್ಲ, ನಿಜವಾದ ರಾಮ ಅಲ್ಲ. ಆ ಪಾತ್ರ ಇರೋವರೆಗೂ ಮಾತ್ರ. ಆಮೇಲೆ ಅವರು ಬದಲಾಗಿ ನಾನು ಸಾಕ್ಷಿಯಾಗಿ ನೋಡಿದಾಗ ನಾನು ರಾಮನೂ ಅಲ್ಲ, ಹನುಮಾನ್ಜಿನೂ ಅಲ್ಲ, ನಾನು ಆತ್ಮ ಅಂತಕ್ಕಂಥ ಅರಿವು ಬರ್ಬೇಕಾಗ್ತದೆ. ಅದೇ ವಿವೇಕದಿಂದ ನಾವು ವಿವೇಚನೆಯನ್ನ ಮಾಡಿ ಯೋಚನೆ ಮಾಡಿದಾಗ ನಮಗೆ ಆ ಜ್ಞಾನ ಅರಿವಾಗ್ತದೆ. ಆಗ ಅಂದ್ರೆ ಬದಲಾದಂತಹ ವ್ಯಕ್ತಿಗಳು, ಪಾತ್ರಗಳು ಅನೇಕ, ಆದ್ರೆ ನಾನು ಬದಲಾಗದ ಇರ್ತಕ್ಕಂಥ ಆತ್ಮ ಅಂತಕ್ಕಂಥ ಅರಿವು ಬಂದಾಗ ಇದು ವಿವೇಕ ಅಂತ ನಿಜವಾದಂತಹ ಗುರುತಾಗುತ್ತೆ ಮೇಡಮ್. ಅಂದ್ಮೇಲೆ ವಿವೇಕ ಬಂದಾಗ ಈ ಮನಸ್ಸು ಬಹಳ ಏನಾಗುತ್ತೆ, ಸ್ವಚ್ಛವಾಗಿ ಹೋಗ್ಬಿಡುತ್ತೆ. ನಾನು ಎಷ್ಟೇ ಪಾತ್ರಗಳು ಏನೇ ಮಾಡಿದ್ರು ಕೂಡ ನಾನು ನಾನೇ ಅಂತ ಹೇಳಿ ಅದು ಒಂಥರ ಮನಸ್ಸು ನಿರಾಳವಾಗ್ತದೆ, ಆನಂದ ಸಿಗ್ತದೆ, ಖುಷಿ ಸಿಗ್ತದೆ. ಮೇಡಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಳ್ತಾ ಇದ್ದೀನಿ. ಆಯ್ತು, ಅದೇ ಹೇಳ್ತಾ ಇದೀರಲ್ಲ, ಕೇಳಿಸ್ಕೊಳ್ತಾ ಇದ್ದೀನಿ. ಅದೇ ವಿವೇಕ ಅಲ್ವಾ ಮೇಡಮ್? ಕರೆಕ್ಟ್ ಅಲ್ಲ? ಕರೆಕ್ಟ್. ಇನ್ನು ಸ್ವಲ್ಪ ಏನಾದ್ರು ಹೇಳ್ತಾರೆ? ವೈರಾಗ್ಯ ಬರ್ತದೆ. ಆಮೇಲೆ ವೈರಾಗ್ಯ ಆಮೇಲೆ ತಗೊಳ್ಳೋಣ, ವಿವೇಕ ಮುಗಿಸ್ಬಿಡೋಣ. ವಿಜಯಲಕ್ಷ್ಮಿ ಅವರೇ. ಈಗ ವಿವೇಕ ಅಂದ್ರ ಈ ಒಂದು ವಸ್ತುವಿನ ಬಗ್ಗೆ ನಾವ್ ಯಾವ್ದೋ ಒಂದು ವಸ್ತು ತಗೊಳ್ಳಿ, ಅದ್ರ ಬಗ್ಗೆ ನಾವ್ ತಗೋಬೇಕು ತಗೋಬಾರ್ದು, ಬೇಕು ಬೇಡ ಅನ್ನೋದು ಮೊದಲು ನಾವು ನಮ್ಮ ವಿವೇಕದಿಂದ ವಿಚಾರ ಮಾಡಿ ನಾವು ಅದನ್ನ ತೀರ್ಮಾನ ಮಾಡ್ತೇವೆ. ಇವಾಗ ನಾವು ನಿತ್ಯ ಅನಿತ್ಯ ಅಂತ ಹೇಳಿದ್ರು. ಈಗ ನಿತ್ಯ ಅನಿತ್ಯ ಅಂದ್ರೆ ನಾವು ನಿತ್ಯ ಹಿಂದೆ ಹೋಗ್ಬೇಕಾ, ಅನಿತ್ಯದ ಹಿಂದೆ ಹೋಗ್ಬೇಕಾ? ಇದ್ರಲ್ಲಿ ನಾವು ನಮ್ಮ ವಿವೇಕವನ್ನ ಇದರಿಂದ ವಿಚಾರ ಮಾಡಿ ತಿಳ್ಕೊಬೇಕು. ಈಗ ನನಗ ಅನಿತ್ಯದಿಂದ ಹಿಂದೆ ಹೋದ್ರ ಸುಖ ದುಃಖಗಳು ಶುರು ಆಗ್ತಾವು. ಅದೇ ನಿತ್ಯದಿಂದ ಹೋದ್ರೆ ಒಂದು ಸಮಚಿತ್ತದಲ್ಲಿ ನಾನೇ ಆತ್ಮ ಅಂತ ತಿಳ್ಕೊಂಡು ಶಾಂತ ಸ್ವರೂಪದಲ್ಲಿ ಸಮಾಧಾನ ಚಿತ್ತದಲ್ಲಿ ನಾವು ಇರಬಹುದು.
ಅಂತ ನಾ ಹೇಳ್ತೇನೆಮ್ಮ. ಹಾಗೆ ನಾವೊಂದೀಗ ಒಂದು ಧ್ಯಾನ ಮಾಡ್ಬೇಕು ಅಂದ್ರೆ ಅದರಲ್ಲೇ ಸಹ ನಾವು ನಿತ್ಯ ಅನಿತ್ಯ ಒಂದು ವಿವೇಕವನ್ನು ನಾವು ಮಾಡ್ಬೇಕಲ್ಲಿ. ಅಲ್ಲಿ ಧ್ಯಾನ ಮಾಡ್ಬೇಕಾದಾಗ ನಮ್ಗೆ ಯಾವ ರೀತಿಯಲ್ಲಿ ನಾವು ಧ್ಯಾನ ಮಾಡ್ಬೇಕು, ಯಾವ್ದಕ್ಕೋಸ್ಕರ ಧ್ಯಾನ ಮಾಡ್ಬೇಕು ಅನ್ನೋದು ಒಂದು ನಮ್ಗ ಅಲ್ಲಿ ವಿಚಾರ ಬರ್ತೈತಿ. ಅವಾಗ ಅದನ್ನ ನಮ್ಗೆ ಈ ಹೊರಗಿನ ಪ್ರಪಂಚದ ಒಂದು ವಸ್ತುವಿಗೋಸ್ಕರ ಮಾಡ್ಬೇಕಾ ಅಥವಾ ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಒಂದು ಧ್ಯಾನ ಮಾಡ್ಬೇಕಾ, ಇದರಲ್ಲಿ ಒಂದು ವಿವೇಕ ಉಪಯೋಗಿಸ್ಬೇಕು. ಈ ರೀತಿ ವಿವೇಕ ಉಪಯೋಗಿಸ್ಕೊಂಡು ನಾವು ಅನಿತ್ಯದಿಂದ ನಿತ್ಯದ ಕಡೆಗೆ ಬರ್ಬೇಕು ಅಂತ ನಾನು ಹೇಳ್ತೇನೆ. ನಿಂಗೆ ಸಾಕಷ್ಟು ಬರ್ತವು. ತತ್ವಬೋಧದಲ್ಲಿ ನಾವು ಹೀಗೆ ಹಾ, ಅದು ಬರುತ್ತೆ. ಕಲ್ತಿದೀವಿ ಅಲ್ವಾ, ಅದರಲ್ಲಿ ಹೌದೌದು. ಫಸ್ಟ್ ರೀತಿಯ ಸೆಕೆಂಡ್ ಟಾಕ್ ಅಲ್ಲೇ ಬರ್ತಾವ. ಕರೆಕ್ಟ್, 4 ರೀತಿಯ ವಿವೇಕಗಳನ್ನ ಹೇಳಿದ್ದಾರೆ ಅದರಲ್ಲಿ. ಹಾ, ನಿತ್ಯ ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯ, ಹಾ. ವಿವೇಕ ಬಂದಾಗ ವೈರಾಗ್ಯ ಬರುತ್ತೆ. ವೈರಾಗ್ಯ ಎರಡಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಜಡ ಮತ್ತು ಚೈತನ್ಯ. ಚೈತನ್ಯ, ಆತ್ಮ, ಈಗ ಜಡ ಚೈತನ್ಯ ಅಂದ್ರೆ ಈಗ ನಮಗ್ ಕಣ್ಣಿಗೆ ಕಾಣಿಸ್ತಕ್ಕಂತ ವಸ್ತುಗಳು ಏನದವು ಜಡ. ಈಗ ನಮ್ಮ ಶರೀರನೇ ಒಂದು ಜಡ. ಚೈತನ್ಯ ಅಂದ್ರೆ ನಾವು ಆತ್ಮ ಸ್ವರೂಪಿ. ಅದೇ ಚೈತನ್ಯ ನಮ್ಮೊಳಗೆ, ನಾನೇ ಚೈತನ್ಯ ಸ್ವರೂಪಿ ಅಂತ. ಸರಿ. ಸತ್ಯ ಮತ್ತು ಮಿಥ್ಯ. ಸತ್ಯ ಸತ್ಯ ಅಂದ್ರೆ ಯಾವ್ದು? ಸತ್ಯ ಅಂದ್ರೆ ಈಗ ನಾವ್ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರ, ಈಗ ಹಾವು ಸಾಯಂಕಾಲ ನಾವ್ ಒಂದು ಹಾವು ಅಲ್ಲಿ ಅಂದ್ರೆ ಹಗ್ಗ ಬಿದ್ದಿರ್ತೈತಿ. ಆ ಸಾಯಂಕಾಲ ಟೈಮ್ ನಲ್ಲಿ ನಾವ್ ನೋಡಿದ್ರನ್ನ ಏನ್ ತಿಳ್ಕೊಂತವಿ, ಅದನ್ನ ಅದು ತಪ್ಪಾಗಿ ತಿಳ್ಕೊಂತವಿ. ಅಸತ್ಯ ಆಗಿರ್ತೈತಿ ಅದು ಹಾವು ಅಂತ ಹೇಳಿ ತಿಳ್ಕೊಂತವಿ. ಅದು ನಾವು ಬೆಳಕಿನಲ್ಲಿ ನೋಡಿದಾಗ ಅದು ಹಗ್ಗ ಆಗಿರ್ತೈತಿ. ಇದೇ ಒಂದು ಸತ್ಯ ಅಸತ್ಯದೊಳಗು ನಾವು ಈ ರೀತಿ ನೋಡ್ಬಹುದು. ಅಂದ್ರೆ ನಿಜವಾಗ್ಲೂ ಅದು ಬೆಳಕು ಬಿಟ್ಟಾಗ, ಟಾರ್ಚ್ ಬಿಟ್ಟಾಗ ಅದು ಹಾವಲ್ಲ, ಹಗ್ಗ. ಹಾವು ಕಾಣಿಸಿದ್ ಮಾತ್ರ ನಿಜ ಅಲ್ವಾ? ಹಾವು ಕಾಣಿಸಿದ ಅದು ನಮ್ಮ ಒಂದು ಮಬ್ಬು ಬೆಳಕಿನಲ್ಲಿ ಹಾವು ಕಾಣಿಸಿದ್ದು ನಿಜ. ನಿಜ. ಆದ್ರೆ ಅದು ತಪ್ಪು ಅರಿವು, ತಪ್ಪು ತಿಳ್ಕೊ. ಕ್ಷಣದಲ್ಲಿ ಅದು ಇತ್ತು. ಹಗ್ಗವೇ ಹಾವಾಗಿ ಕಾಣಿಸ್ತು. ಕರೆಕ್ಟಾ? ಹಾ, ಸರಿ ಅಮ್ಮ. ಆದ್ರೆ ಅದು ಮೊದ್ಲು ಇರ್ಲಿಲ್ಲ, ಹಗಲು ಇರ್ಲಿಲ್ಲ, ಮುಂದೇನು ಇಲ್ಲ ತಾನೆ. ಅದನ್ನ ಮಿಥ್ಯ ಅಂತ ಹೇಳೋದು. ಹಾಗೆ ಈ ದೇಹ, ಮನಸ್ಸು, ಬುದ್ಧಿಗಳು ಎಲ್ಲವೂ ಸಹ ಮಿಥ್ಯ, ಮಾತ್ರ ಸತ್ಯ. ಇದು ಇದ್ದ ಹಾಗೆ ಕಾಣಿಸ್ತಾ ಇದೆ, ಆದ್ರೆ ಯಾವುದು ಇಲ್ಲ. ಸತ್ಯವಾಗಿ ಇರುವಂತಹದ್ದು ಆತ್ಮ ಮಾತ್ರ. ಇದೆಲ್ಲ ಯಾವ್ದು ಬದಲಾವಣೆ ಆಗುತ್ತೋ ಅದೆಲ್ಲವೂ ಮಿಥ್ಯ ಅನ್ನೋದೇ ಇಲ್ಲಿ ಸತ್ಯ ಮತ್ತು ಮಿಥ್ಯವನ್ನ, ಆ ವಿವೇಕವನ್ನ ತಿಳಿದುಕೊಳ್ಬೇಕಾಗಿರೋದು. ಈ ರೀತಿ ಜಡ ಮತ್ತು ಚೈತನ್ಯವನ್ನು ಹಾಗೆ. ಜಡ ಇವಾಗ ದೇಹ, ಮನಸ್ಸು, ಬುದ್ಧಿಗಳೆಲ್ಲ ಜಡ. ಚೈತನ್ಯ ಅಂದ್ರೆ ನನ್ನ ಆತ್ಮನಿಂದಲೇ ಈ ಜಡವಾದಂತಹ ದೇಹ, ಮನಸ್ಸು, ಬುದ್ಧಿಗಳಿಗೆ ಚೈತನ್ಯ ಬಂದ ಹಾಗೆ ಕಾಣಿಸ್ತಾ ಇರೋದು. ಹೇಗೆ ಅಂತಂದ್ರೆ ನಾವು ಚಿದಾಭಾಸ ಅದೆಲ್ಲ ತಿಳ್ಕೊಂಡಿದೀವಿ ಅಲ್ವಾ. ಈಗ ಮನಸ್ಸಿಗೆ ಆತ್ಮನ ಪ್ರತಿಫಲನವಾದಾಗ ಅಂದ್ರೆ ಬುದ್ಧಿಯಲ್ಲಿ ಚಿದಾಭಾಸವಾಗತ್ತೆ. ಆ ಚಿದಾಭಾಸದ ಬೆಳಕಿನಿಂದ ಈ ಬುದ್ಧಿಗೆ ಮತ್ತೆ ಮನಸ್ಸಿಗೆ ಮತ್ತೆ ದೇಹಕ್ಕೆ ಚೈತನ್ಯ ಬಂದ ಹಾಗೆ ಬರೋದು. ಅದು ಚೈತನ್ಯದಾಯಕವಾಗಿ ಕೆಲಸ ಮಾಡೋದು. ಅಂದ್ರೆ ಮೂಲ ಯಾವುದು? ಆತ್ಮವೇ. ಆತ್ಮನ ಒಂದು ಯಾವ ಚೈತನ್ಯ ಇದೆ ಅದು ಚಿದಾಭಾಸದಿಂದ ಇವು ಎಲ್ಲಕ್ಕೂ ಬರುವಂತಹದ್ದು. ಇವೆಲ್ಲ ಜಡ. ಇಲ್ಲ ಅಂತಂದ್ರೆ ಆತ್ಮನ ಬೆಳಕು ಅಲ್ಲಿ ಪ್ರತಿಫಲನ ಆಗ್ಲಿಲ್ಲ ಅಂತಂದ್ರೆ ಜಡ. ಇವಾಗ ಕಲ್ಲಿನಲ್ಲಿ ಅಲ್ಲಿ ಪೂರ್ತಿಯಾಗಿ ಅದು ಪ್ರತಿಫಲನ ಆಗಲ್ಲ ಅಲ್ಲಿ. ಯಾಕೆಂದ್ರೆ ಮನಸ್ಸು ಸಂಪೂರ್ಣವಾಗಿ ನಮ್ಮ ತರ ಇಲ್ಲ. ಬುದ್ಧಿ ಇಲ್ಲ. ಮನಸ್ಸು ಬುದ್ಧಿ ಎಲ್ಲಿ ಚೆನ್ನಾಗಿರುತ್ತೋ ಅಂತ ಕಡೆ ಪ್ರತಿಫಲನ ಅಂದ್ರೆ ಚಿದಾಭಾಸ ಆಗುವಂತಹದ್ದು. ಈ ಕಲ್ಲಿನಲ್ಲಿ ಇಲ್ವಾ ಅಂತ ಅಲ್ಲ, ಆತ್ಮ ಎಲ್ಲ ಕಡೆನೂ ಇದೆ. ಆದರೆ ಚಿದಾಭಾಸ ಅನ್ನೋದು
ಎಲ್ಲ ಕಡೆನೂ ಆಗಲ್ಲ. ಆ ಚಿದಾಭಾಸ ಆದಾಗಲೇ ಚೈತನ್ಯದಾಯಕವಾಗಿ ಈ ಜೀವಿಗಳಲ್ಲಿ ಕಾಣಿಸ್ಕೊಳ್ಳೋದು. ಈ ಜಡ ವಸ್ತುಗಳು ಏನು ಕಲ್ಲು ಮಣ್ಣು ಈಗೆಲ್ಲ ಇದೆಯಲ್ಲ, ಅದರಲ್ಲಿ ತುಂಬಾ ಕಮ್ಮಿ ಇರುತ್ತೆ, ತುಂಬಾ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಅದು ತುಂಬಾ ರೂಢಿಮೆಂಟರಿ ಇರುತ್ತೆ ಅಂತ ಅಂದ್ಬಿಟ್ಟು, ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮಗಳಿಗೆ ಜೀವಿಗಳಿಗೆಲ್ಲ ಇದ್ದ ಹಾಗೆ ಅಲ್ಲಿ ಚಿದಾಭಾಸ ಅಲ್ಲಿ ಮೂಡ್ ಬರಲ್ಲ. ಅದಕ್ಕೆ ಅದು ಜಡವಾಗಿರುತ್ತೆ. ಇವಾಗ ನಮ್ಗೆ ಈ ಆತ್ಮನ ಪ್ರತಿಫಲನ ಆಗ್ಲಿಲ್ಲ, ಚಿದಾಭಾಸ ಆಗ್ಲಿಲ್ಲ ಅಂತಂದ್ರೆ ನಮ್ಮ ದೇಹ ಮನಸ್ಸು ಬುದ್ಧಿಗಳೆಲ್ಲ ಜಡ. ಹಾಗೆ ಈ ಜಡ ಮತ್ತು ಚೈತನ್ಯವನ್ನ ವಿವೇಕ ಆ ವಿಂಗಡಣೆಯನ್ನ ಮಾಡೋದು. ವಿಂಗಡಣೆ ಮಾಡೋದೇ ಅದು ವಿವೇಕ ಅಂತ. ಹೀಗೆ ಬೇರ್ಪಡಿಸುವಿಕೆಯನ್ನೇ ವಿವೇಕ. ಈ ರೀತಿಯಲ್ಲಿ ನಾವು ವಿವೇಕವನ್ನ ತಿಳ್ಕೊಳ್ಬೇಕು. ನಿತ್ಯ ಅನಿತ್ಯ, ನಿತ್ಯ ಅನಿತ್ಯ ವಿವೇಕ, ಅದನ್ನ ಯಾರಾದ್ರೂ ಹೇಳಿ ನೋಡೋಣ. ಇವಾಗ ಇವೆಷ್ಟು ಹೇಳಿದಾಯ್ತಲ್ವಾ? ನಿತ್ಯವಾಗಿ ಯಾವ್ದಿರುತ್ತೆ, ಅನಿತ್ಯ ಯಾವ್ದಿರುತ್ತೆ? ನಿತ್ಯ ಅನಿತ್ಯ ವಿವೇಕ ಅದನ್ನು ಇದೇ ತರನೇ ಹೇಳಿ. ನಿತ್ಯವಾಗಿ ನಾವು ಪ್ರಪಂಚದಲ್ಲಿ ಇವಾಗ ನೋಡ್ತೀವಿ, ಎಲ್ಲವೂ ಬದಲಾವಣೆ ಆಗುವಂತಹದ್ದೇ ಅಲ್ವಾ? ಯಾವ್ದಾದ್ರು ಶಾಶ್ವತವಾಗಿರುವಂತಹದ್ದು ಯಾವ್ದಾದ್ರು ಇದೆಯಾ? ಯಾವುದು ಇಲ್ಲ. ಅದಕ್ಕೆ ಯಾವುದು ಬದಲಾವಣೆ ಆಗುತ್ತೋ ಅದೆಲ್ಲವೂ ಸಹ ಅನಿತ್ಯವಾದದ್ದು. ಅದರ ಹಿಂದೆ ಇರುವಂತ ಆತ್ಮ ಅನ್ನೋದು ಶಾಶ್ವತವಾಗಿ ಇರುವಂತಹದ್ದು, ಅದು ನಿತ್ಯವಾದದ್ದು, ಅದು ಸತ್ಯವಾದದ್ದು. ಈ ರೀತಿಯಲ್ಲಿ ನಾವು ಬೇರ್ಪಡಿಸಬೇಕಾಗತ್ತೆ. ವಿವೇಕವನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಪೂರ್ತಿಯಾಗಿ ನಾವು ಈ ಅನಾತ್ಮನ ಕಡೆಗೆ ಹೋಗಲ್ಲ. ಆತ್ಮ ಅನಾತ್ಮ ವಿವೇಕ. ಆತ್ಮ ಅಂತಂದ್ರೆ ಯಾವಾಗ್ಲೂ ಶಾಶ್ವತವಾಗಿರುವಂತಹದ್ದು, ನಾನು ಅನ್ನುವಂತಹದ್ದು. ಅನಾತ್ಮ ಅಂದ್ರೆ ಈ ದೇಹ ಮನಸ್ಸು ಬುದ್ಧಿ, ಈ ಪ್ರಪಂಚ. ಪ್ರಪಂಚ ಅಂತಂದ್ರೆ ಈ ಪ್ರಪಂಚ ಏನು ನಾಮರೂಪಗಳು ಏನು ಕಾಣಿಸ್ತಾ ಇದೆ ಅದೆಲ್ಲವೂ ಬದಲಾವಣೆ ಹೊಂದುವಂತಹದ್ದೇ, ಅದೆಲ್ಲವೂ ಸಹ ಅನಿತ್ಯವಾದಂತಹದ್ದೇ. ಈ ವಿವೇಕವನ್ನ ನಾವು ತಿಳಿದುಕೊಳ್ಳೋದು ತುಂಬಾ ಅಗತ್ಯ. ಹರಿ ಓಂ ಸುಮತಿ. ಹರಿ ಓಂ ಆಂಟಿ, ಎಲ್ಲರಿಗೂ ಹರಿ ಓಂ. ಸಾಧನ ಚತುಷ್ಟಯಗಳನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ವಿವೇಕ ಮೊದಲನೇದಾಗಿ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ವೈರಾಗ್ಯಕ್ಕೆ ನಾವು ಅದನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಸರ್ 7:30 ಬರ್ತೀನಿ ಅಂತಂದ್ರು. ನಾವು ಸ್ಟಾರ್ಟ್ ಮಾಡಿದ್ರೆ ಮೋಸ್ಟ್ಲಿ ಅವರಿಗೆ ಸಮಯ ಸಾಕಾಗಲ್ಲ ಅನ್ಸುತ್ತೆ. ಇನ್ನೇನ್ ಬರ್ತಾರೆ, 1-2 ನಿಮಿಷ ವೇಟ್ ಮಾಡೋಣ. ಇವಾಗ ಇಷ್ಟು ಹೇಳಿ ಆಯ್ತಲ್ವಾ? ಇವಾಗ ನೀವು ಯಾರಾದ್ರೂ ಮತ್ತೆ ಅದನ್ನೇ ರಿಪೀಟ್ ಮಾಡಿ. ಅಪರೋಕ್ಷ ಅನುಭೂತಿ ಬುಕ್ ಸಿಗುತ್ತೆ ನಮ್ಮ ಇದು? ಬರೀ ನಾವು ಪ್ರಭುಜಿ ಅವ್ರ ಟಾಕ್ ಒಂದೇ ಸಾಕ? ಯಾವ್ದು? ಇದು ಅಪರೋಕ್ಷಾನುಭೂತಿ ಬುಕ್ ಗ್ರಂಥ ಸಿಗುತ್ತೆ. ಅದಕ್ಕಿಂತನೂ ಇವರು ಗುರುಜಿ ಟಾಕ್ ಅಷ್ಟೇ ಸಾಕು. ಜಾಸ್ತಿ ಡೀಟೈಲ್ ಆಗಿದೆ. ಆ ಬುಕ್ ಅಲ್ಲಿ ಏನಿದೆ ಅಂತಂದ್ರೆ ಶ್ಲೋಕಗಳಿದೆ. 140. ಅದು ಸಂಸ್ಕೃತ ಶ್ಲೋಕಗಳು ಇರ್ತವೆ ಅನ್ಸುತ್ತೆ. ಕನ್ನಡದಲ್ಲಿ ಕೊಟ್ಟಿರ್ತಾರೆ ಸಂಸ್ಕೃತ ಶ್ಲೋಕ, ಮತ್ತೆ ಅದಕ್ಕೆ ಸಂಕ್ಷಿಪ್ತವಾದ ಅರ್ಥವೂ ಸಹ ಇರುತ್ತೆ. ಅದನ್ನ ಪೂರ್ತಿಯಾಗಿ ವಿವರವಾಗಿ ಗುರೂಜಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಮಾಡಿದ್ದಾರೆ.
ಪರೋಕ್ಷಾನುಭೂತಿ ಅಂದ್ರೆ ಏನಂಟಿ? ಆ, ಮೀನಿಂಗ್ ಏನಂಟಿ ಅಪರೋಕ್ಷಾನುಭೂತಿ ಅಂದ್ರೆ? ಅಪರೋಕ್ಷಾನುಭೂತಿ ಅಂತಂದ್ರೆ ಹ್ಮ್ ನಾವು ಯಾವುದೇ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಅಥವಾ ಅದರ ಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಪಡ್ಕೊಳ್ತೀವಿ. ಅಂದ್ರೆ ಪ್ರತ್ಯಕ್ಷವಾಗಿ ನಾವು ಪಡ್ಕೊಳ್ತೀವಿ. ನಾವ್ ಏನು ಕಣ್ಣಿಂದ ನೋಡ್ತೀವಿ, ಇವಾಗ ಒಂದು ಹೂವನ್ನ ನೋಡ್ತೀವಿ, ಹಣ್ಣನ್ನ ನೋಡ್ತೀವಿ, ಅದೆಲ್ಲ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸುವಂತಹದ್ದು. ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹದ್ದು. ಒಂದು ಕೆಲವನ್ನ ನಾವು ಸ್ಪರ್ಶದಿಂದ ತಿಳ್ಕೊಳ್ಬಹುದು, ಒಂದು ರೂಪದಿಂದ ತಿಳ್ಕೊಳ್ಬಹುದು, ಶಬ್ದದಿಂದ ತಿಳ್ಕೊಳ್ಬಹುದು. ಇವಾಗ ಗಾಳಿ ಶಬ್ದದಿಂದನೇ ಗೊತ್ತಾಗೋದು ನಮ್ಗೆ ಗೊತ್ತಲ್ಲ, ಸ್ಪರ್ಶದಿಂದ ಗೊತ್ತಾಗುತ್ತೆ ಗಾಳಿ ಅಲ್ವಾ? ಸ್ಪರ್ಶ ಇದೆ, ಶಬ್ದ ಎರಡು ಇರುತ್ತೆ ಗಾಳಿಗೆ. ಬೆಂಕಿ ಅನ್ನೋದಕ್ಕೆ ರೂಪ ಇರುತ್ತೆ, ಅದಕ್ಕೆ ಶಬ್ದನೂ ಇರುತ್ತೆ, ಸ್ಪರ್ಶನೂ ಇರುತ್ತೆ. ನೀರು ಅನ್ನೋದಕ್ಕೆ ಶಬ್ದ ಇರುತ್ತೆ, ಸ್ಪರ್ಶನೂ ಇರುತ್ತೆ, ರೂಪನೂ ಇರುತ್ತೆ, ಮತ್ತೆ ರುಚಿನೂ ಇರುತ್ತೆ. ಮಣ್ಣು ಅನ್ನೋದೇ ಅದ್ರ ಜೊತೆಗೆ ಗಂಧ ಸೇರ್ಕೊಳ್ಳುತ್ತೆ. ಇವು ನಾಲ್ಕದ್ರ ಜೊತೆಗೆ ಹೀಗೆ ಇವು ಎಲ್ಲವೂ ಸಹ ನಾವು ಪ್ರತ್ಯಕ್ಷವಾಗಿ ಅನುಭವ ಪಡೆಯುವಂತಹದ್ದು. ಪರೋಕ್ಷ ಅಂದ್ರೆ ಇವಾಗ ಬುಕ್ಸ್, ಇವಾಗ ನೀವು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗ್ತೀರಾ, ಟೀಚರ್ ಹೇಳಿದ್ದೆಲ್ಲ ಅವ್ರು ಹೇಳಿದ್ದೆಲ್ಲ ಏನು ಇವು ಸೈಂಟಿಫಿಕ್ ರಿಸರ್ಚಸ್ ಹೇಳ್ತಾರೆ ಅಥವಾ ಬೇರೆ ವಿಷಯಗಳು ಹೇಳ್ತಾರೆ. ಅದನ್ನೇನು ನೀವು ಡೈರೆಕ್ಟ್ ಆಗಿ ನೋಡಿರ್ತೀರಾ ಏನಿಲ್ಲ, ಅವ್ರು ಹೇಳಿದ್ದು ನಂಬಿಟ್ಟು ಹೌದು ಆ ನಂಬಿಕೆಯ ಮೇಲೆ ನೀವು ಕಲಿತೀರಾ. ಇದು ಪರೋಕ್ಷ ಜ್ಞಾನ. ವೇದಾಂತವೂ ಸಹ ನಾವು ಪರೋಕ್ಷವಾಗಿ ತಿಳ್ಕೊಳ್ತೀವಿ. ಏನು ಈ ಶ್ರುತಿಗಳಲ್ಲಿ ಏನಿರುತ್ತೆ, ಸ್ಮೃತಿಗಳಲ್ಲಿ ಏನಿರುತ್ತೆ ಅಂದ್ರೆ ಒಂದು ವೇದಾಂತ ಉಪನಿಷತ್ತುಗಳಲ್ಲಿ ಏನ್ ಹೇಳಿರ್ತಾರೆ, ಗುರುಗಳು ಹೇಳ್ಕೊಡ್ತಾರಲ್ಲ, ಅದೆಲ್ಲವೂ ಹೀಗೆ ನೀನ್ ಆತ್ಮ ಅಂತ ಹೇಳ್ಕೊಡ್ತಾರೆ. ಅದೆಲ್ಲ ಜ್ಞಾನವೇ, ನಮ್ಗೆ ಪ್ರತ್ಯಕ್ಷ ಜ್ಞಾನ ಅಲ್ಲ. ಆದ್ರೆ ನನಗೆ ಅದು ನಾನು ಆತ್ಮ ಸ್ವರೂಪಿ ಅಂತ ಅವ್ರು ಹೇಳ್ಕೊಟ್ರು, ಆದ್ರೆ ನನಗ್ ಗೊತ್ತಾಗ್ಬೇಕಲ್ಲ. ನನಗ್ ಗೊತ್ತಾಗ್ಬೇಕಾದ್ರೆ ಈ ಪರೋಕ್ಷದಿಂದನೂ ಗೊತ್ತಾಗಲ್ಲ, ಗೊತ್ತಾಗಲ್ಲ, ನಾನೇ ಅದನ್ನ ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು. ಅದು ಅಪರೋಕ್ಷ ಅಂದ್ರೆ ಇಂದ್ರಿಯಾತೀತವಾದದ್ದು. ಇದು ಅಪರೋಕ್ಷ. ಇವಾಗ ನೀವ್ ಇದೀರಾ ನೀವು ಅಂತ ಅಂತಿದ್ದೀರಾ ಅಲ್ವಾ? ಅದು ನೀವು ಯಾವ ಇಂದ್ರಿಯಗಳನ್ನು ಉಪಯೋಗಿಸಿ ಹೇಳಿದ್ದಲ್ಲ, ಹಾಗೆ ಡೈರೆಕ್ಟ್ ಆಗಿ ಹೇಳಿದ್ದು. ಆ ನಾನು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಯಾವಾಗ್ಲೂನು. ಆದ್ರೆ ನಮ್ಗೆ ಈ ಅಜ್ಞಾನದಿಂದ ಏನು ಅಂತಂದ್ರೆ, ಓ ನಾನು ಅಂತಂದ್ರೆ ಈ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಳ್ತೀವಿ. ಈ ಒಂದು ಜ್ಞಾನ ಕೊಟ್ಟಿರೋದ್ರಿಂದ ನಾವ್ ಇವಾಗ ಒಂದೊಂದೇ ಹಂತವಾಗಿ ಓ ಇಲ್ಲ, ನಾನು ಅಂತಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳಲ್ಲ, ಅದಕ್ಕಿಂತ ಹೊರತಾದ್ದು ಆತ್ಮ ಅನ್ನೋದನ್ನ ತಿಳ್ಕೊಳ್ತೀನಿ. ಹೀಗೆ ಹೋದಾಗ ನನಗೆ ನನ್ನ ಅರಿವಿಗೆ ಗೊತ್ತಾಗ್ಬೇಕು ಅಪರೋಕ್ಷವಾಗಿ. ಯಾಕೆಂದ್ರೆ ಇಂದ್ರಿಯಾತೀತವಾದದ್ದು, ಇಂದ್ರಿಯಗಳಿಗೆ ಗೋಚರವಾಗುವಂತಹದ್ದಲ್ಲ ಆತ್ಮ, ಇಂದ್ರಿಯಗಳನ್ನ ಮೀರಿದಂತಹದ್ದು. ಆತ್ಮ ಅನ್ನೋದು ಎಲ್ಲೋ ಇದೆ ಅಂತ ಅಲ್ಲ, ನಾನೇ ಆತ್ಮ ಸ್ವರೂಪಿ. ಅದು ಏನು ಬೈ ಪ್ರಾಕ್ಟೀಸ್ ಜನ್ಮಾಂತರದಿಂದ ನಾನು ದೇಹ ಮನಸ್ಸು ಬುದ್ಧಿ ಅನ್ಕೊಂಡು ಅದೇ ಇವಾಗ ನೀವು ಸುಮತಿ ಅಂತ ಹೇಳಿ ನೀವು ಸುಮತಿ ಅಂದ್ರೆ ಎಲ್ಲಿದ್ರು ಸುಮತಿ ಅಂತ ಬೇರೆ ಯಾರನ್ನ ಕರೆದ್ರು ಅಂತ ಅಂತೀರಾ ನೀವು. ಹೋಗಿದೆ ಅದೇ ಸುಮತಿನೂ ಅಲ್ಲ, ನೀವು ಹುಡುಗಿನೂ ಅಲ್ಲ, ನಿನ್ನ ಅಮ್ಮನೂ ಅಲ್ಲ, ಏನು ಅಲ್ಲ, ನೀವು ಆತ್ಮಸ್ವರೂಪಿ ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಅಪರೋಕ್ಷವಾಗಿ ತಿಳ್ಕೊಳ್ಬೇಕು. ಈ ತಪ್ಪುಗಳನ್ನೆಲ್ಲ ನಾವು ಬದಿಗೆ ಇಡ್ಬೇಕು. ಆ ಸರಿಸಿ ಇಟ್ರೆ ನಾನು ಯಾರು ಅನ್ನೋದು ಗೊತ್ತಾಗತ್ತೆ. ಅದನ್ನ
ಬೇರೆ ಯಾರು ಹೇಳ್ಕೊಡಕ್ ಸಾಧ್ಯ ಇಲ್ಲ. ನಾವೇ ತಿಳ್ಕೊಳ್ಬೇಕಾಗಿರೋದು ಪರೋಕ್ಷವಾಗಿ. ಇವಾಗ ಕುದುರೆಯನ್ನ ನೀರಿನ ಕರ್ಕೊಂಡು ಹೋಗ್ತಾರೆ, ಆದ್ರೆ ಕುದುರೆ ಕುಡಿಬೇಕು ಅಲ್ವಾ? ಇವಾಗ ಮಗುಗೆ ಇರುತ್ತೆ, ಅದಕ್ಕೆ ಮಾಡಿಸ್ತೀರಾ, ಕಿವಿಚ್ಬಿಟ್ಟು ಬಾಯಿಗೆ ಇಡ್ತೀರಾ, ಆದ್ರೆ ಅದು ತಾನೇ ನುಂಗ್ಬೇಕಾಗಿರೋದು. ಅದೇ ದ ಸೆಲ್ಫ್ ಇಟ್ ಅದೇ ರಿವೀಲ್ಡ್ ಬೈ ದ ಸೆಲ್ಫ್ ಇಟ್ ಸೆಲ್ಫ್ ಅಂತಾರಲ್ಲ, ಹಾಗೆಲ್ಲ ಅಂತ ನಮ್ಮನ್ನ ನಾವೇ ನೀವೇ ಸ್ವಯಂ ತಿಳ್ಕೊಳ್ಳುವಂಥದ್ದು ಅಪರೋಕ್ಷ ಅನುಭೂತಿ. ಆಮೇಲೆ ನಾವ್ ಏನು ಇದುವರೆಗೂ ಹುಟ್ಟದಾಗಿಂದ ಏನು ಕಲ್ತಿದೀವೋ ಅದನ್ನ ಮತ್ತೆ ಎಲ್ಲ ಅನ್ಲರ್ನಿಂಗ್ ಮಾಡಿದಾಗ ನಾವಾಗಿ ಉಳಿತೀವಿ, ಅದನ್ನ ತಿಳ್ಕೊಬೇಕು ಅಲ್ವಾ ಆಂಟಿ? ಆತರ ಏನು ಸ್ವಯಂ ನಿಮ್ಗೆ ಅದು ಗೊತ್ತಾಗುತ್ತೆ, ಇಂದ್ರಿಯಗಳಿಗೆ ಗೊತ್ತಾಗುವಂತಹದ್ದಲ್ಲ, ಇದು ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಳುವಂತಹದ್ದು. ಇದುವರೆಗೂ ನಾವು ಊಟದ ಮಗು ಆಗಿಂದ ನಮ್ ಎಲ್ಲ ಸೆನ್ಸ್ ಆರ್ಗನ್ಸ್ ನ ಯೂಸ್ ಮಾಡಿ ಏನೇನೋ ಜ್ಞಾನ ಪಡ್ಕೊಂತೀವಿ. ಅದು ಬೇಕು, ನಾವು ವ್ಯಾವಹಾರಿಕ ಜಗತ್ತಿನಲ್ಲಿ ಇರ್ಬೇಕು, ಅದ್ ಬೇಕು ನಮ್ಗೆ. ಆದ್ರೆ ನಾನು ಅಂತ ಬಟ್ ತಿಳ್ಕೊಳ್ಬೇಕು. ಆತ್ಮಜ್ಞಾನ ತಿಳ್ಕೊಬೇಕು ಅಂದ್ರೆ ಅದು ನಾನು ಆ ಸೆನ್ಸ್ ಆರ್ಗನ್ಸ್ ಲಿಂದ ಏನ್ ಮೀರಿ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಇಂದ್ರಿಯಗಳಿಗೆ ತಿಳಿಯುವಂತಹದ್ದಲ್ಲ ಅದು. ಮತ್ತೆ ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಅನುಭವ ಆಗ್ತಿದೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಬೇಕಷ್ಟೇ. ನಮ್ಗೇನು ಅನುಭವ ಆಗ್ತಾ ಇಲ್ಲ ಅಂತ ಅಲ್ಲ, ಆದ್ರೆ ಸರಿಯಾಗಿ ಗೊತ್ತಿಲ್ಲ ಯಾವ್ದು ನಾನು ಯಾವ್ದು ನಾನಲ್ಲ ಅಂತಂದ್ಬಿಟ್ಟು ಅದನ್ನ ಆ ವಿವೇಕವನ್ನ ತಿಳ್ಕೊಳ್ತಾ ಇದೀವಿ ಇವಾಗ. ಇದುವರೆಗೂ ನಾವು ಚರ್ಚೆ ಮಾಡಿದ್ದು ವಿವೇಕ ಅಂತಂದ್ರೆ ಏನು. ಚೈತನ್ಯ ಅಂತ ಹೇಳ್ತಾ ಇರ್ತೀರಲ್ಲ ಆಂಟಿ, ಅದು ಅಂದ್ರೆ ಚೈತನ್ಯ ಅವೇರ್ನೆಸ್ ಅಲ್ವಾ ಆಂಟಿ? ಚೈತನ್ಯ ಶಕ್ತಿ ಅಂದ್ರೆ ಚೈತನ್ಯ ಅಂದ್ರೆ ಈ ಆತ್ಮನ ಸ್ವರೂಪ ಲಕ್ಷಣ. ಒಂದು ಎಕ್ಸಾಂಪಲ್ ತರ ಹೇಳಿ ಆಂಟಿ ಅದು. ಎಲ್ಲವೂ ನೀವು ಎಲ್ಲ ಇವಾಗ ಮಾತಾಡ್ಬೇಕಾದ್ರೂ ಸಹ ಇವಾಗ ಹೇಗೆ ಮಾಡ್ತಿದ್ದೀರಾ, ನೀವು ಬುದ್ಧಿಯನ್ನ ಉಪಯೋಗಿಸಿ ಮಾತಾಡ್ತಾ ಇದ್ದೀರಾ, ಮತ್ತೆ ಕರ್ಮೇಂದ್ರಿಯಗಳನ್ನ ಉಪಯೋಗಿಸಿ ಅಂದ್ರೆ ನಾಲಿಗೆನ ಉಪಯೋಗಿಸಿ ಮಾತಾಡ್ತಾ. ಅದಕ್ಕೆ ಚೈತನ್ಯ ಹೇಗೆ ಬಂತು, ಅದು ಚಿದಾಭಾಸ ಅಂತಂದ್ಬಿಟ್ಟು ನಮ್ಮ ಬುದ್ಧಿಯಲ್ಲಿ ಮೆಮರಿ ಆಗಿದೆ. ಈ ಆತ್ಮ ಎಲ್ಲ ಕಡೆನೂ ಇದೆ, ನಮ್ಮ ಒಳಗಡೆನೂ ಇದೆ, ಹೊರಗಡೆನೂ ಇದೆ, ಎಲ್ಲ ಕಡೆನೂ ಇದೆ. ಆದ್ರೆ ಬುದ್ಧಿ ಎಲ್ಲಿರುತ್ತೋ ಅಲ್ಲಿ ಪ್ರತಿಫಲನವಾಗುತ್ತೆ. ಅಲ್ಲಿ ಪ್ರತಿಫಲನವಾದಾಗ ಆ ಜೀವಿಗೆ ಚೈತನ್ಯ ಬಂದ ಹಾಗೆ ಆಗತ್ತೆ. ಅದು ಮೂಲತಃ ಬಂದಿರುವುದು ಆ ಚೈತನ್ಯ ಆತ್ಮನಿಂದನೇ. ಇವೆಲ್ಲ ಜಡ ವಸ್ತುಗಳೇ, ದೇಹ ಮನಸ್ಸು ಬುದ್ಧಿ ಎಲ್ಲವೂ ಜಡವೇ. ಆ ಬುದ್ಧಿಯಲ್ಲಿ ಪ್ರತಿಫಲನವಾದಾಗ ಬುದ್ಧಿಗೆ ಚೈತನ್ಯ ಬಂತು, ಅದರಿಂದ ಮನಸ್ಸಿಗೆ, ಇದರಿಂದ ಮತ್ತೆ ಅದೇ ಚಿದಾಭಾಸದಿಂದ ಎಲ್ಲವೂ ದೇಹಕ್ಕೆ ಎಲ್ಲವೂ ಬರೋದು. ಈ ಕರ್ಮೇಂದ್ರಿಯಗಳಿಗೆ ಮತ್ತೆ ಜ್ಞಾನೇಂದ್ರಿಯಗಳಿಗೆ ಎಲ್ಲದಕ್ಕೂ ಚೈತನ್ಯ ಬರೋದು ಅದರಿಂದನೇ. ಚೈತನ್ಯ ಅಂದ್ರೆ ಎನರ್ಜಿ ಅಂತ ಹೇಳ್ಬೋದಾ ಆಂಟಿ? ಎಲ್ಲ ಮೂಲತಃ ಎಲ್ಲವೂ ಎನರ್ಜಿನೇ, ದೇಹವು ಎನರ್ಜಿನೇ. ಅದು ಒಂದು ಹಂತದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದು ಹೇಗೆ ಅಂತಂದ್ರೆ ಇವಾಗ ಸಮುದ್ರದಲ್ಲಿ ನೀರು ಇರುತ್ತೆ, ನೀರು ಅಲೆ ನೊರೆ ಗುಳ್ಳಿಯಾಗಿ ಕಾಣಿಸುತ್ತೆ. ಅಂದ್ರೆ ಅಲೆ ನೊರೆ ಗುಳ್ಳಿ ಎಲ್ಲವೂ ಸಹ ಏನು ತಾನೇ ಆಗಿರೋದು. ನೀರು ಅಲೆ ನೊರೆ ಗುಳ್ಳೆ ಅಲ್ಲ ತಾನೆ, ಬೇರೆ ಫಾರ್ಮ್ಸ್ ಅಲ್ವಾ? ಇದು ಈ ರೀತಿಯಲ್ಲಿ ವ್ಯಕ್ತವಾಗಿದೆ ಅಷ್ಟೆ, ಒಂದೇ ಎಲ್ಲವೂ. ಆದ್ರೆ ಅಲೆ ನೊರೆ ಗುಳ್ಳೆ ಆದಾಗ ಅವುಗಳಿಗೆ ಬೇರೆ ಆದ ಗುಣಗಳು ಬಂದ್ಬಿಡುತ್ತೆ. ಸರ್ ಬಂದ್ರು, ಸರ್ದು ಕ್ಲಾಸ್ ಸರಿ ಆಯ್ತು. ಥ್ಯಾಂಕ್ಸ್.
ಇಲ್ಲ, ನೀವು ಅವರ ಸಂಶಯಗಳನ್ನ ಸಂಪೂರ್ಣ ನೀವು ನಿವಾರಣೆ ಮಾಡಿ, ಪರವಾಗಿಲ್ಲ. ಸುಮತಿ, ಹಾ ಅಷ್ಟ್ ಇನ್ನು ಒಂದೇ ಒಂದ್ ಆಂಟಿ, ಜಡ ಜಡ ಅಂತ ಇದ್ರಲ್ಲ, ಅದು ಅಂದ್ರೆ ಏನು ಆಂಟಿ? ಅದೇ ಇವಾಗ ಹೇಳ್ದೆ ಅಲ್ವಾ, ಹಾ ಚೈತನ್ಯ ಹೇಗ್ ಬಂತು ಅಂತಂದ್ಬಿಟ್ಟು. ಆ ಹಾ. ಚೈತನ್ಯ ಏನಾದ್ರೂ ಇದ್ರ ಮೇಲೆ, ಬುದ್ಧಿಯ ಮೇಲೆ ಪ್ರತಿಫಲನ ಆಗ್ಲಿಲ್ಲ ಅಂತಂದ್ರೆ, ಚಿದಾಭಾಸ ಆಗ್ಲಿಲ್ಲ ಅಂತಂದ್ರೆ, ಈ ದೇಹ ಮನಸ್ಸು ಬುದ್ಧಿಗಳೆಲ್ಲವೂ ಜಡವೇ, ಅವುಗಳಿಗೆ ಚೈತನ್ಯ ಇರಲ್ಲ. ಅದಕ್ಕೆ ಇವಾಗ ಇದೆಲ್ಲ ಜಡ ಅಂತ ಹೇಳೋದು. ಇವಾಗ ಕಲ್ಲಿನಲ್ಲಿ ಅದು ಯಾಕೆ ಜಡ ಹೇಳ್ತೀವಿ ಅಂತಂದ್ರೆ, ಅಲ್ಲಿ ಬುದ್ಧಿ ನಮ್ಮ ತರ ಬುದ್ಧಿ ಅದ್ರಲ್ಲಿರಲ್ಲ, ಮನಸ್ಸು ಅನ್ನೋದು ಇರಲ್ಲ. ಇದ್ರೂ ಕಮ್ಮಿ ಇರುತ್ತೆ, ಅದು ರೂಢಿಮೆಂಟರಿ ಅಂತ ಹೇಳ್ತಾರೆ. ತುಂಬಾ ಇರೋದ್ರಿಂದ ಅಲ್ಲಿ ಚೈತನ್ಯ ಅನ್ನೋದು ಇರಲ್ಲ, ಅದು ಚಲಿಸಲ್ಲ, ಅದು ಚೈತನ್ಯದಾಯಕವಾಗಿ ನಮ್ಗೆ ಅದನ್ನ ಜಡ ಅಂತ ಹೇಳ್ತೀವಿ. ಈ ದೇಹ ಮನಸ್ಸು ಬುದ್ಧಿಗಳು, ಈ ನಾಮ ರೂಪಗಳು ಏನಿದೆ ಅವೆಲ್ಲವೂ ಜಡವೇ, ಆದ್ರೆ ಹಿಂದಿರುವಂತಹದ್ದು ಮಾತ್ರ ಚೈತನ್ಯ. ಅದು ಆ ಆತ್ಮನಿಂದಲೇ ಇರುವುದು, ಅದು ಸಬ್ಸ್ಟ್ರಾಟಮ್. ಅದರ ಬೇರೆ ಎಲ್ಲ ಕಾಣಿಸ್ತಾ ಇರೋದು, ನಾವು ಇದೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡಿದೀವಿ. ಅದನ್ನ ತಪ್ಪು ತಿಳುವಳಿಕೆಯನ್ನೇ ತೆಗಿತಾ ಇರೋದೀಗ. ಆಯ್ತಾಯ್ತು, ಥ್ಯಾಂಕ್ಸ್. ಮುಂದುವರಿಸಿ ಅಮ್ಮ. ಇದಕ್ಕೆ ಸಂಬಂಧಪಟ್ಟಾಗೆ ಜಸ್ಟ್ ಒಂದು ಪಾಯಿಂಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮತಿ ಅಮ್ಮಗೆ. ಹೇಳಿ ಸರ್. ಈಗ ಅಮ್ಮ, ನಿಮ್ ಕೈನಲ್ಲಿ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ. ಆ ಕಲ್ಲಿಗೆ ನಿಮ್ ಬಗ್ಗೆ ಗೊತ್ತಾಗತ್ತಾ, ನಿಮಗೆ ಕಲ್ ಬಗ್ಗೆ ಗೊತ್ತಾಗತ್ತಾ? ನಮ್ಗೆ ಕಲ್ ಬಗ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಸೊ ಹಾಗಾಗಿ ನಾವು ಆಡು ಭಾಷೆನಲ್ಲಿ ಏನ್ ಹೇಳ್ತೀವಿ, ಆ ಕಲ್ಲು ಅನ್ನೋದು ಒಂದು ಜಡ ವಸ್ತು. ಜಡ ಅಂತಂದ್ರೆ ಏನು? ಅದಕ್ಕೆ ಒಂದು ಬದಲಾವಣೆಯ ಶಕ್ತಿ ಇಲ್ಲ, ಗೊತ್ತಾಗುವಂತ ಶಕ್ತಿ ಇಲ್ಲ. ಒಂದ್ ಕಡೆ ಬಿದ್ದಿದ್ರೆ ಅಲ್ಲೇ ಬಿದ್ದಿರುತ್ತೆ ಅಲ್ವಾ? ಆ ರೀತಿ ಎಲ್ಲ ಹೇಳ್ತೇವೆ. ಆದ್ರೆ ನೀವು ಆ ಕಲ್ಲು ಅನ್ನೋದನ್ನ ತಿಳ್ಕೊಳ್ಳುವಂತ ಶಕ್ತಿ ಇರುವಂತವ್ರು ಅಲ್ವಾ? ಆ ಶಕ್ತಿ ಚೈತನ್ಯ ಅನ್ನೋ ಪದ ಇದೆಯಲ್ಲ, ಅದೇನಂತಂದ್ರೆ ಚಿತ್ ಅಂತಂದ್ರೆ ಇಲ್ಲಿ ಕಾನ್ಶಿಯಸ್ನೆಸ್ ಅಥವಾ ಅರಿವು. ಯಾವುದು ಅರಿವಿನ ಒಂದು ನಿಮಗೆ ಅಂಶ ಕಾಣಿಸ್ತಾ ಇದೆಯಲ್ಲ, ನೀವೀಗ ಉತ್ತರ ಕೊಟ್ಟ ಹಾಗೆ ನನಗೆ ಅದರ ಬಗ್ಗೆ ಅರಿವಾಗ್ತಾ ಇದೆ ಅಂತ, ಅದು ನಿಮ್ಮಲ್ಲಿರೋ ಆ ಕಾನ್ಶಿಯಸ್ನೆಸ್, ನಿಮ್ಮಲ್ಲಿರೋ ಅರಿವು, ನಿಮ್ಮಲ್ಲಿರೋ ಆ ಪ್ರಜ್ಞೆ ಈ ರೂಪದಲ್ಲಿ ಈಗ ಉತ್ತರ ಕೊಡ್ತಾ ಇದೆ. ಯಾವಾಗ ಆ ಪ್ರಜ್ಞೆ ಅನ್ನೋದು, ಅರಿವು ಅನ್ನೋದು ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಈ ರೀತಿ ಏನೋ ಒಂದು ವ್ಯವಹಾರ ಮಾಡಿದಾಗ. ಆ ಕಲ್ಲಿನಲ್ಲಿ ಪ್ರಜ್ಞೆ ಇದೆಯೋ ಇಲ್ವೋ, ಆ ಕಲ್ಲಿಗೆ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಅದು ಉತ್ತರ ಕೊಡಲ್ಲ. ಇರಬಹುದು, ಆದ್ರೆ ಇದೆಯೋ ಇಲ್ಲೋ ಗೊತ್ತಾಗಲ್ಲ. ಹಾಗಾಗಿ ಅದು ಚೈತನ್ಯ ಇಲ್ಲದ ವಸ್ತು ಅಂತ ಹೇಳ್ಬಿಡ್ತೇವೆ ನಾವು. ಆದ್ರೆ ನೀವು ಆ ರೀತಿ ನಿಮಗೆ ಪ್ರಶ್ನೆ ಕೇಳಿದ್ರೆ ನಿಮ್ಮಿಂದ ಆ ಪ್ರಜ್ಞೆ ಇದೆ, ಆ ಪ್ರಜ್ಞೆ ಇರೋದ್ರಿಂದ ನಿಮಗೆ ಉತ್ತರ ಕೊಡೋ ಶಕ್ತಿನೂ ಇದೆ. ಅದನ್ನ ನೀವು ಶಬ್ದ ರೂಪದಲ್ಲಿ ಉತ್ತರನೂ ಕೊಡ್ತಾ ಇದ್ದೀರಾ. ಅಂದ್ರೆ ಆ ನಿಮ್ಮ ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಅರಿವು ಅನ್ನೋದು ಈ ರೀತಿ ಒಂದು ಶಬ್ದ ರೂಪದಲ್ಲಿ, ನಿಮ್ಮ ಚಲನೆ ರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗೆ ಯಾವಾಗ ಆ ಒಂದು ಪ್ರಜ್ಞೆ, ಚೈತನ್ಯ, ಕ್ಷಮಿಸಿ, ಅರಿವು ಅನ್ನೋದು ವ್ಯಕ್ತವಾಗತ್ತೆ, ಆವಾಗ ಅದನ್ನ ನಾವು ಚೈತನ್ಯ ರೂಪ ಅಂತ ಕರಿತೇವೆ ಅಷ್ಟೇ. ಸರ್, ಇನ್ನೊಂದು ಒಂದ್ ಪ್ರಶ್ನೆ. ಈ ಬೇರೆ ಮನುಷ್ಯ ಬಿಟ್ಟು ಬೇರೆ ಎಲ್ಲ ಜೀವ ಜಂತುಗಳು, ಗಿಡ ಎಲ್ಲಾನು, ಅದಕ್ಕೇನು ಆತ್ಮ ಇದೆಯಾ ಸರ್? ಈಗ ಅಮ್ಮ, ಆತ್ಮ ಅಂತಂದ್ರೆ ತಾವ್ ಏನನ್ನ ಆತ್ಮ ಅಂತ ಕರಿತಾ ಇದ್ದೀರಾ? ಈ ಚೈತನ್ಯ. ಓಕೆ. ಈಗ ಒಂದು ಈ ಚೈತನ್ಯ ಅಥವಾ ಆತ್ಮ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಖಡಾಖಂಡಿತವಾಗಿ ಹೇಗೆ ಗೊತ್ತಾಗತ್ತೆ? ಏನು ಟೆಸ್ಟ್? ಇವಾಗ ಉದಾಹರಣೆಗೆ ಯಾವುದೋ ಒಂದು ಆಹಾರ ಕೊಟ್ಬಿಟ್ಟು ನಿಮಗೆ ಅದ್ರಲ್ಲಿ ಸಿಹಿ ಇದೆಯಾ ಅಂತ ಕಂಡಿಡೀರಿ ಅಂತಂದ್ರೆ, ಅದಕ್ಕೆ ನೀವು ಯಾವ ಟೆಸ್ಟ್ ಮಾಡಿ ಸಿಹಿ ಇದೆ ಅಂತ ಹೇಳ್ತೀರಾ? ಇಂದ್ರಿಯ. ಅದೇ ಸೆನ್ಸ್ ಆರ್ಗನ್, ಟಂಗ್. ನಿಮ್ ನಾಲ್ಗೆನಲ್ಲಿ ಇಟ್ಕೊಳ್ತೀರಾ, ಅಲ್ಲಿ ನಿಮ್ಗೆ ಸಿಹಿ ಅನುಭವ ಆಯ್ತು ಅಂತ ಹೇಳ್ತೀರಾ, ಹೌದ್ ತಾನೆ? ಹಾಗೆ
ಆತ್ಮ ಅಂದ್ರೆ ಏನು, ಅದಿದೆ ಅಂತ ನಿಮಗೆ ಯಾವ ಒಂದು ಪರೀಕ್ಷೆ ಮೂಲಕ ನಿಮಗೆ ಗೊತ್ತಾಗತ್ತೆ? ಸರ್ ಮುಂಚೆ ಎಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ನಾವ್ ಏನೋ ಈ ಸೆನ್ಸ್ ಆರ್ಗನ್ಸ್ ಅದನ್ನು ಇವಾಗ ಗೊತ್ತಾಗ್ತಾ ಇದೆ, ಸೆನ್ಸ್ ಆರ್ಗನ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ ಅಂತ. ಸೊ ನಾರ್ಮಲ್ ಆಗಿ ಹಂಗೆ ಜೀವನ ಮಾಡ್ತಾ ಇದ್ವಿ. ಇವಾಗ ಈ ತರ ಒಂದು ಕ್ಲಾಸ್ಗಳು ಇದೆಲ್ಲ ಸ್ವಲ್ಪ ಇದ್ರಿಂದ ಮಾತಾಡೋದು ಇವಾಗ ಕೇಳಿಸ್ಕೊಳ್ಳೋವಾಗ ಇದು ಬಿಟ್ಟು ಅದೇ ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಎಮೋಷನ್ನು ಅಲ್ಲ, ನಾನ್ ಸೆನ್ಸ್ ಆರ್ಗನ್ನು ಅಲ್ಲ, ನಾನ್ ಕಲ್ತಿದ್ ವಿದ್ಯೆನೂ ಅಲ್ಲ, ಅದಕ್ಕೂ ಮೀರಿ ಒಂದಿದೆ. ಅದು ಒಂದೊಂದ್ ಸತಿ ಆಗತ್ತೆ. ಯಾವ್ದಾದ್ರು ಒಂದ್ ಡಿಸಿಷನ್ ತಗೊಳ್ಳೋವಾಗ ಅದ್ ನಮ್ಗೆ ಗೊತ್ತೇ ಇರಲ್ಲ, ಬಟ್ ಅದ್ ಕೆಲಸ ಮಾಡ್ತಾ ಇದೆ ಅಂತ ಇವಾಗ ಅದ್ರ ಗೊತ್ತಾಗ್ತಾ ಇದೆ ಸರ್. ಅಂದ್ರೆ ಅದು ನಮ್ಗೆ ಆ ತರ ಒಂದು ನಮ್ಮೊಳಗೇನು ಇದೆ ಅಂತ ಗೊತ್ತಾಗ್ತಾ ಇದೆ. ಇದಕ್ಕಿಂತ ಮುಂಚೆ ನಾವೇನೋ ಸುಮ್ನೆ ನಾರ್ಮಲ್ ಆಗಿ ಸೆನ್ಸಾರ್ ಅದ್ ಕೆಲಸ ಮಾಡ್ತಾ ಇದ್ರು, ಆ ತರ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನೀವು ಹೇಳಿದ್ದು ಉತ್ತರನ ಸ್ವಲ್ಪ ನಾನು ವಿಶ್ಲೇಷಣೆ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾ, ಈಗ ನಿಮ್ಮೊಳಗಡೆ ಹೃದಯ ಇದೆಯಾ? ಫಿಸಿಕಲ್ ಆಗಿ ಹೌದು ಸರ್, ಈ ತರ ಇಟ್ಕೊಂಡು ಸೌಂಡ್ ಎಲ್ಲ ಬರುತ್ತೆ. ಸೊ ನಾವ್ ನೋಡಿಲ್ಲ, ನಿಮ್ಮಲ್ಲಿ ಹೃದಯ ಇದೆ. ಬಟ್ ಇದೆ ಅಂತ ಗೊತ್ತು. ಹಾ, ನಿಮ್ಮಲ್ಲಿ ಹೊಟ್ಟೆ ಇದೆಯಾ? ಹೌದು. ಅದೇ ತರ ನೀವು ನಿಮ್ಮಲ್ಲಿ ಆತ್ಮ ಇದೆಯಾ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಆತ್ಮ ಅನ್ನೋದಿದೆಯಾ? ಆತ್ಮ ಅಂದ್ರೆ ಅದೇನೋ ಒಂದು ಶಕ್ತಿ, ಇವಾಗ ಹೇಳ್ದೆ ಅಲ್ಲ, ಈ ಬಾಡಿ ಮೈಂಡು ನಾಲೆಡ್ಜ್, ಈ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಲ್ವ, ಅದು ಬಿಟ್ಟು ಒಂದೊಂದು ಸತಿ ಒಂದೊಂದು ವಾಯ್ಸ್ ತರ ಬರುತ್ತೆ. ಇದೆಲ್ಲ ಹೇಳ್ತಾ ಇರುವಾಗ ಅದು ಇನ್ನೊಂದ್ ತರ ಹೇಳುತ್ತೆ. ತುಂಬಾ ಡೀಪ್ ಆಗಿ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ನಮಗ್ ನಾವೇ ಶಾಂತವಾಗಿ ಯೋಚನೆ ಮಾಡಿದಾಗ ಆ ತರ ಒಂದ್ ವಾಯ್ಸ್ ಬರುತ್ತೆ. ಅದೇ ಆತ್ಮ ಅಂತ ನಾನ್ ಅನ್ಕೊಂತಾ ಇದ್ದೀನಿ ಸರ್. ಈ ಕ್ಲಾಸಿನ ಮೂಲಕ ನನ್ಗೆ ಅದೇ ಅನ್ಕೊಂತಾ ಇದ್ದೀನಿ. ಓಕೆ, ಅದಕ್ಕಿಂತ ಮುಂಚೆ ಎಲ್ಲ ಒಂದೇ ನನಗೆ. ನಿಮ್ಮ ವಾಕ್ಯನ ಇನ್ನ ಒಂದು ಸ್ವಲ್ಪ ನಾವು ಪರಿಶೀಲನೆ ಮಾಡೋಣ. ನನಗೆ ಆತ್ಮ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಾ? ಏನೋ ಒಂದಿದೆ, ಅದೇ ಆತ್ಮ ಅಂತ ಇವಾಗ ನಾವು ಮಾತಾಡೋದೆಲ್ಲ ಅದೇ ಇರ್ಬೋದು ಅಂತ ಆಗ್ತಾ ಇದೆ ಸರ್. ಓಕೆ, ಅರ್ಥ ಹಿಂಗ ಆ ರೀತಿ ನೀವು ಹೇಳ್ಬೇಕು ಅಂತಂದ್ರೆ ನಾನು, ಆ ವಾಕ್ಯದಲ್ಲಿ ನಾನು ಅಂತ ಯಾರೋ ಹೇಳ್ತಾ ಇದ್ದೀರಲ್ಲ, ನಾನು, ಆ ನಾನು ಮತ್ತೆ ಆ ಆತ್ಮ ಎರಡು ಬೇರೆ ವಸ್ತು ಆಗಿರ್ಬೇಕು, ಹೌದಾ? ನಾನು ಮತ್ತೆ ಆತ್ಮ ನಾನೇನೋ ಅನ್ಕೊಂಡಿದ್ದೀನಿ ಸರ್. ಅದನ್ನ ಪ್ರಾಮಿನೆಂಟ್ ಮಾಡಿ ನಾನು ಅಂತ ಇದ್ದೀನಿ. ಇವಾಗ ನೀವೆಲ್ಲ ಹೇಳೋದ್ ನೋಡಿದ್ರೆ ಇದನ್ನೆಲ್ಲ ನಾನು ಅನ್ನೋದು ಬಿಟ್ರೆ ಒಳಗಿದೆ ಅದು ಪರಮಾತ್ಮ ಅಂತ, ಅದು ಇನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ ಸರ್. ಅದು ಇದೆ ಅಂತ ನಂಬ್ತಾ ಇದ್ದೀನಿ. ಅದಿರ್ಲಿ, ಈಗ ಸದ್ಯಕ್ಕೆ ನಿಮ್ಮ ವಾಕ್ಯನೇ ನೀವು ತಗೊಂಡ್ರೆ, ಈಗ ಹೇಗೆ ನೀವು ನನಗೆ ಹೊಟ್ಟೆ ಇದೆ, ನನಗೆ ಹೃದಯ ಇದೆ, ನನಗೆ ಕಣ್ಣು ಇದೆ ಅಂತ ಆ ವಾಕ್ಯದಲ್ಲಿ ಏನು ನಾನು ಅನ್ನೋದು ಮತ್ತೆ ನನ್ನ ಹತ್ರ ಏನೋ ಇರೋವಂಥದ್ದು ಎರಡು ಸಂಬಂಧ ತಾನೇ ಅದು? ಅಥವಾ ನನಗೆ ಮನೆ ಇದೆ ಅಂತಂದ್ರೆ ನಾನು ಮನೆ ಇದೆ ಅಂತ ಏನೋ ಎರಡು ಅಲ್ವಾ? ನನಗೆ ಅನ್ನೋ ಏನೋ ಒಂದಕ್ಕೆ ಮನೆ ಅನ್ನೋದ್ರ ಜೊತೆಗೆ ಸಂಬಂಧ ಸೃಷ್ಟಿಯಾಗಿದೆ, ಹೌದಾ? ಅದೇ ತರ ಇಲ್ಲಿ ಈ ವಾಕ್ಯದಲ್ಲಿ ನನಗೆ ಆತ್ಮ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನೋ ವಾಕ್ಯ ನಾನು ಹೇಳ್ಬೇಕು ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಾ ಅಂತಂದ್ರೆ ನೀವು ಮತ್ತೆ ಆತ್ಮ ಅಂತೇನೋ ಎರಡಿದೆ, ಹೌದಾ? ಅವಾಗ ತಾನೇ ನೀವು ಆ ರೀತಿ ಹೇಳಕ್ಕಾಗದು. ಅವಾಗ ಮಾತ್ರ ತಾನೇ ನೀವು ನನಗೆ ಆತ್ಮ ಇದೆ ಅಂತ ಹೇಳಕ್ಕಾಗದು, ಅಥವಾ ನನಗೆ ಕಣ್ಣು ಇದೆ ಅಂತ ಹೇಳಕ್ಕಾಗದು. ನಿಮಗೆ ಕಣ್ಣಿದೆ ಅಂತ ಗೊತ್ತಾದ್ರೆ ಮಾತ್ರ ತಾನೇ ನೀವು ನನಗೆ ಕಣ್ಣು ಇದೆ ಅಂತ ಹೇಳ್ತೀರಾ. ಅಂದ್ರೆ ನೀವು ಏನೋ ಬೇರೆ, ಆತ್ಮ ಅನ್ನೋದು ಬೇರೆ ಅಂತ ಈ ವಾಕ್ಯದಲ್ಲಿ ನೀವು ಹೇಳ್ತಾ ಇದ್ದೀರಾ, ಹೌದಾ ತಾನೆ? ಹೌದು ಸರ್. ಈಗ ಆ ರೀತಿ ಹೇಳ್ಬೇಕು ಅಂತಂದ್ರೆ ಸುಮತಿಯಮ್ಮ ಗಮನ ಕೊಡಿ. ಇವಾಗ ಮುಖ್ಯವಾದ ಪ್ರಶ್ನೆ, ನಿಮಗೆ ಆತ್ಮ ಇರೋದು ಕಾಣಿಸ್ಬೇಕು ಹಾಗಾದ್ರೆ, ಅಥವಾ ನಿಮ್ಗೆ ಆತ್ಮ ಇದೆ ಅಂತ ಗೊತ್ತಾಗ್ಬೇಕು ಎಲ್ಲೋ? ಗೊತ್ತಾಗ್ತಾ ಇದೆ. ಹೌದು, ಗೊತ್ತಾಗ್ತಾ ಇದೆ ಅಂತಂದ್ರೆ ಆ ಆತ್ಮ ಅನ್ನೋದು ಬಂದು ನಾನು ಆತ್ಮ, ನನ್ನ ಬಗ್ಗೆ ಹೇಳು ಅಂತ ಹೇಳ್ತಾ ಇಲ್ಲ, ಆತ್ಮ ಹೇಳ್ತಾ ಇಲ್ಲ, ಹೌದಾನೆ? ಹೇಳ್ತಾ ಇರೋದೇನು ಸುಮತಿ ಹೇಳ್ತಾ ಇರೋದು. ಈಗ ಹಾಗಾದ್ರೆ ಅರಿವು ಅನ್ನೋ ಶಕ್ತಿ ಸುಮತಿಗಿದೆಯೋ, ಅಥವಾ ನೀವು ಹೇಳ್ತಿರೋ ಏನೋ ಆತ್ಮ ಅಂತ ಏನೋ ಹೇಳ್ತಾ ಇದ್ದೀರಲ್ಲ, ಆ ಆತ್ಮಕ್ಕಿದೆಯೋ? ನಿಮ್ಮ ವಾಕ್ಯದಲ್ಲಿ ನನಗೆ ಆತ್ಮ ಇದೆ ಅಂತ ಹೇಳಬೇಕು ಅಂತಂದ್ರೆ ಆ ಅರಿವು ಅನ್ನೋ ಶಕ್ತಿ
ನನಗೆ ಇದೆಯೋ ಅಥವಾ ಆ ಆತ್ಮಕ್ಕಿದೆಯೋ ನಿಮ್ಮ ವಾಕ್ಯದಲ್ಲಿ? ನನಗೆ ಇದೆ. ಹ್ಮ್ ನಾನೇ ಇವಾಗ ತಿಳ್ಕೊಂಡಿದ್ದೆ ಅಲ್ವಾ ಸರ್, ಅದು ಯಾವಾಗಿಂದ ಇದೆ, ಅದ್ರ ಬಗ್ಗೆ ಗೊತ್ತಾಗ್ಲೇ ಇಲ್ಲ. ಇವಾಗ ನಾನೇ ತಿಳ್ಕೊಂತಾ ಇದ್ದೀನಿ, ಓ ಈ ತರನು ಇದೆ ಹೌದಾನೆ? ಅಲ್ಲ, ನನ್ನ ಪ್ರಶ್ನೆ ಹೌದು ಸುಲಭ ಸರ್, ಉತ್ತರ ಹೌದು ಕೊಡಿ. ಸರ್. ಹಾ ಈಗ ಹಾ ಇವೆರಡರ ಮಧ್ಯದಲ್ಲಿ ಯಾರಿಗ ಅರಿವಿದೆ ಹಾಗಾದ್ರೆ, ನಿಮಗೋ ಆತ್ಮಕ್ಕೋ? ನನಗೆ. ನನ್ನ ಬಹಳ ಸುಲಭ ಅಮ್ಮ, ಎರಡರಲ್ಲೊಂದನ್ನ ಆಯ್ಕೆ ಮಾಡಿ. ನಿಮ್ಗೆ ಅರಿವಿದೆಯೋ ಹಾ ಆತ್ಮಕ್ಕೆ ಅರಿವಿದೆಯೋ? ನನ್ಗೆ ಸರ್, ಬಿಕಾಸ್ ನಾನೇ ಅಲ್ವಾ ತಿಳ್ಕೊಂಡಿದ್ದೆ ನಿಮಗೆ ಇವಾಗ. ಅರಿವಿರೋದು, ಹಾ ಹೌದಾನೆ? ಹಾ ಹೌದು. ಈಗ ನಿಮ್ಮ ವಾಕ್ಯದಲ್ಲಿ ನನಗೆ ಆತ್ಮ ಇದೆ ಅಂತಂದ್ರೆ, ಆ ಆತ್ಮ ನಿಮ್ಮ ವಾಕ್ಯದ ಪ್ರಕಾರ ಏನೋ ಆತ್ಮ ಅನ್ನೋದು ಅದಕ್ಕೆ ಅರಿವಿಲ್ಲ, ಅದು ಜಡವಸ್ತು. ನಿಮ್ಮ ವಾಕ್ಯದಲ್ಲಿ ಜಡ, ಆತ್ಮಕ್ಕೆ ಅರಿವಿಲ್ಲ. ಯಾಕಂದ್ರೆ ಆ ಜಡ ವಸ್ತು ನಿಮ್ಮ ಅರಿವಿಗೆ ಬರ್ತಾ ಇದೆ ಅಂತಂದ್ರೆ ಹಾ ನೀವು ಅರಿವಿನ ಶಕ್ತಿ ಇರೋಂಥವ್ರು, ಹೌದಾನೆ? ಹಾ ನೀವು ಹಾ ಯಾವ್ದನ್ನ ಆತ್ಮ ಅಂತ ಕರಿತಾ ಇದ್ದೀರಾ, ಹಾಗಾದ್ರೆ ಅದು ಹಾ ನಿಮ್ಮ ಈ ವಾಕ್ಯದಲ್ಲಿ ಅದು ಹಾ ಜಡವಸ್ತು. ಈಗ ಯಾವ ರೀತಿ ಕಲ್ಲು, ನನಗೆ ಕಲ್ಲು ಕಾಣಿಸ್ತಾ ಅದೇ ಇದೆ ಅದೇ ಅಂದ್ರೆ, ನನಗ್ ಗೊತ್ತಾಗ್ತಾ ಇರೋದ್ರಿಂದ ಹ್ಮ್ ಅರ್ಥ ಆಯ್ತು ಸರ್ ನೀವ್ ಅಲ್ವಾ? ಅಂದ್ರೆ ಹೇಳೋದು. ಆ ಗೊತ್ತಾಗೋ ನಾನ್ ಬೇರೆ, ಗೊತ್ತಾಗ್ತಾ ಇರೋ ವಸ್ತು ಬೇರೆ, ಹೌದಾನೆ? ಹೌದು. ಹ್ಮ್ ಹಾ, ಹ್ಮ್ ಹ್ಮ್ ಇಲ್ಲಿ ನೀವು Correct. ಏನು ಸ್ಪಷ್ಟವಾಗಿ ಅರಿಬೇಕು ಅಂತಂದ್ರೆ, ಹ್ಮ್ ಅರಿವು ಯಾರಿಗಿರೋದು? ನಿಮಗೆ, ಹೌದಾನೆ? ಹ್ಮ್ ಹಾ ಹಾ ಆ ಅರಿವು ಯಾರಲ್ಲಿದೆ? ನಿಮ್ಮಲ್ಲಿದೆ. ಹ್ಮ್ ನಿಮ್ ಬಗ್ಗೆ ನೀವು ನಾನು ಯಾರು ಅಂತ ಅನ್ಕೊಂಡಿದ್ದೀರಾ? ಈಗ ಸದ್ಯಕ್ಕೆ ಆತ್ಮನ ಪಕ್ಕಕ್ಕೆ ಅದೇ ಇಟ್ಕೊಳ್ಳೋಣ. ನಾನು ಮನಸ್ಸು, ಬುದ್ಧಿ, ಸೆನ್ಸ್ ಆರ್ಗನು ಆ ತರನೇ ಅನ್ಕೊಂಡಿದ್ದೀನಿ ಸರ್. ಅಲ್ಲ, ಈಗ ನೀವು ಹಾ ಮನಸ್ಸಾಗಿದ್ರೆ, ಹಾ ಮನಸ್ಸು ಅಂತಂದ್ರೆ ಏನು? ಮನಸ್ಸು ಅಂದ್ರೆ ಯಾವುದನ್ನ ಮನಸ್ಸು ಅಂತ ಕರಿತೀವಿ ನಾವು? ಏನೋ ವಿಚಾರ ಬಂದು ಹೋಗ್ತಾ ಇರೋದನ್ನ ಮನಸ್ಸು ಅಂತ ಕರಿತೀವಿ ತಾನೆ? ವಿಚಾರಗಳನ್ನ ಮನಸ್ಸು ಅಂತ ಕರಿತೀವಿ ತಾನೆ? ಹೌದು. ಹ್ಮ್ ನೀವೇ ವಿಚಾರನ? ಏನೋ ನಾನೇ ವಿಚಾರ, ಈಗ ಉದಾಹರಣೆಗೆ ಇಲ್ಲ ಸರ್, ಇಲ್ಲ. ನನ್ಗೆ ಯಾಕಂದ್ರೆ ಬರೀ ನಾನೇ ವಿಚಾರ ಅಲ್ಲ, ನನ್ ಜೊತೆ ವಿಚಾರನೂ ಇದೆ. ಇನ್ನ ನಿಮಗ್ ವಿಚಾರ ಜೊತೆನೂ ಬೇರೆ ಬೇರೆ ಇದೆ ಅಲ್ಲ. ಇದೆ, ನಿಮ್ಗೆ ವಿಚಾರ ಬಂದು ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ, ಹೌದಾನೆ? ಹಾ ಹಾ ನೀವು ವಿಚಾರ ಆಗಿರಕ್ ಸಾಧ್ಯ ಇಲ್ಲ. ಇಲ್ಲ, ಅದು ಒಂದ್ ಪಾರ್ಟ್. ಹೌದಾನೆ? ಹೌದು ಹೌದು ಅಂದ್ರೆ ನೀವು ಹಾಗಾದ್ರೆ ವಿಚಾರಗಳನ್ನ ನೋಡೋ ಅಂತವ್ರು, ಹೌದು ಹೌದಾನೆ? ಹೌದು ಹೌದು ಹೌದು. ಅಂದ್ರೆ ಇನ್ನೊಂದು ರೀತಿನ ಹೇಳ್ಬೇಕು ಅಂದ್ರೆ, ನೀವು ಮನಸ್ಸಲ್ಲ, ಹೌದಾನೆ? ಇಲ್ಲ ಇಲ್ಲ, ಅದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಹಾಗಾಗಿ ಏನ್ ಬರ್ತಾ ಇದೆ ಹೋಗ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಬರ್ತಾ ಇಲ್ಲ ಹೋಗ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಾ ಇದೆ ಬರ್ತಾ ಇರೋದು ಹೋಗ್ತಾ ಇರೋದು. ಹೌದು ಹೌದು. ನೀವ್ ಹಾಗಾದ್ರೆ ಏನೋ ಬೇರೆ ಆಗಿರ್ಬೇಕು. ಹ್ಮ್ ಯಾರು ನೀವ್ ಹಾಗಾದ್ರೆ? ನೀವು ಮನ್ಸಲ್ಲ ಅಂತಂದ್ರೆ ನೀವ್ ಯಾರಾಗಾದ್ರೆ? ಅದೇ ಗೊತ್ತಾಗಿಲ್ಲ ಇವಾಗ ಪರವಾಗಿಲ್ಲ, ಅದಕ್ಕೆ ಹೆಸರು ಕೊಡ್ಬೇಕು ಅಂತ ಏನಿಲ್ಲ. ಗೊತ್ತಿಲ್ಲ ಏನನ್ನ ಸರ್, ನೀವು ಅದೇನೋ ಅರಿಬೇಕು ಅಂತಂದ್ರೆ, ಗೊತ್ತಿಲ್ಲ. ನಾನು ಈ ಬಂದ್ ಹೋಗ್ತಾ ಇರೋ ಈ ದೇಹ ಇದೆಯಲ್ಲ, ಹ್ಮ್ ಈ ದೇಹ ನೀವಾ? ಇಲ್ಲ, ದೇಹ ಜೊತೆ ಬೇರೆನೂ ಇದೆ ಅಲ್ವಾ, ದೇಹನೂ ಏನಾದ್ರೂ ನಾನು. ಇರ್ಲಿ. ಅಲ್ಲ, ನನ್ನ ಪ್ರಶ್ನೆ ಹೌದು ಜೊತೆ. ನೀವು ದೇಹನ ಅಂತ ಕೇಳ್ತಾ ಇದೀನಿ ನೇರವಾಗಿ. ಇಲ್ಲ ಅಲ್ಲ, ದೇಹ ಒಂದ್ ಪಾರ್ಟ್ ಅಷ್ಟೇ ನಂದು. ನಿಮಗ್ ಇನ್ನ ದೇಹ ಏನೇನೋ ಇರೋದು, ಇದೆ ಅಲ್ಲ ದೇಹ ಜೊತೆಗೆ. ಇರೋದು, ದೇಹದ ಬದಲಾವಣೆ ಆಗ್ತಿರೋದು ನಿಮ್ಗೆ ಗೊತ್ತಾಗ್ತಾ ಇದೆ, ಹೌದ್ ತಾನೆ? ಹೌದು. ಅಂದ್ರೆ ನೀವು ದೇಹ ಆಗಿರಕ್ ಸಾಧ್ಯ ಇಲ್ಲ, ಹೌದ್ ತಾನೆ? ಇಲ್ಲ. ಹೌದು ನೀವು ಸರ್. ನೀವು ದೇಹನೂ ಅಲ್ಲ. ಹಾ ದೇಹ ಬದಲಾವಣೆ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇರೋ ಏನೋ ಅಂತ ಶಕ್ತಿ ನೀವು. ಹ್ಮ್ ನೀವು ಮನಸ್ಸು ಸಹ ಅಲ್ಲ. ವಿಚಾರಗಳು ಬದಲಾವಣೆ ಆಗ್ತಾ ಇರೋ ಜಾಗ ಮನಸ್ಸು, ಅದೂ ನೀವಲ್ಲ. ಯಾಕಂದ್ರೆ ಅದು ಬದಲಾವಣೆ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆ. ನೀವಿ ದೇಹನೂ ಅಲ್ಲ, ನೀವಿ ಮನಸ್ಸು ಅಲ್ಲ. ಈ ಎರಡರ ಬಗ್ಗೆ ತಿಳುವಳಿಕೆ ಇರೋ ಏನೋ ಶಕ್ತಿ ನೀವು. ಆ ತಿಳುವಳಿಕೆ ಇರೋ ಶಕ್ತಿಗೆ ನಾವು ಒಂದು ಹೆಸರು ಕೊಡಬೇಕು ಅಂದ್ರೆ ಅದನ್ನೇ ಆತ್ಮ ಅಂತ ಕರೆಯೋದು. ನೀವೇ ಆತ್ಮ. ಅದು ಇದೆಲ್ಲ ಮಾತಿನಲ್ಲಿ. ತಿಳ್ಕೊಂತಾ ಇರೋದೇ ಆತ್ಮ. ಇದನ್ನೆಲ್ಲ ಈಗ ನನಗೆ ಉತ್ತರ ಕೊಡ್ತಾ ಇರೋ ನೀವು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರಲ್ಲ, ನಾನು ಅಂತ ಹೇಳ್ತಾ ಇದ್ದೀರಲ್ಲ, ಆ ಅರಿವಿನ ಶಕ್ತಿ ಅದೇ ಆತ್ಮ. ನೀವು ಈ ಬೇರೆ ಅಲ್ಲ, ದೇಹದ ಆತ್ಮ ಬೇರೆ ಅಲ್ಲ. ಬದಲಾವಣೆ ಬರ್ತಾ ಇದೆ, ಬುದ್ಧಿನಲ್ಲಿ ಬದಲಾವಣೆ ಬರ್ತಾ ಇದೆ. ಹಾ, ಇದೆಲ್ಲ ತಿಳ್ಕೊಂತ ಇರೋದು
ಅದೇ ಯಾವ ಆತ್ಮ. ವಿಚಾರ ಆತ್ಮ ಅನ್ನೋ ಪದದ ಅರ್ಥ ಏನು ಗೊತ್ತಾ? ಸಂಸ್ಕೃತದಲ್ಲಿ ಆತ್ಮ ಅನ್ನೋ ಪದದ ಅರ್ಥ ಏನಂತಂದ್ರೆ ಯಾವುದನ್ನ ಇನ್ನ ನಾವು ವಿಭಾಗ ಮಾಡ್ಲಿಕ್ಕಾಗಲ್ಲ. ಅದು ಅಂದ್ರೆ ಒಂದ್ ರೀತಿ ನಾವು ಫಂಡಮೆಂಟಲ್, ಇನ್ನೇನು ನಾವು ಮಾಡಕ್ಕಾಗಲ್ಲ, ಇನ್ನೇನು ಭಾಗ ಮಾಡಕ್ಕಾಗಲ್ಲ. ಈಗ ಉದಾಹರಣೆಗೆ ಒಂದು ಮನೆನ ನಾನು ಒಡೆದಾಕ್ಬೋದು, ರೂಮ್ ಒಡೆದಾಕ್ಬೋದು, ಹಾಲ್ ಒಡೆದಾಕ್ಬೋದು, ಎಲ್ಲ ಹೊಡಿತಾ 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 ಎಲ್ಲ ತೆಗೆದಾಕ್ಬಿಟ್ ಮೇಲಿಂದ ಆ ಖಾಲಿ ಜಾಗ ಮಿಕ್ಕುತ್ತಲ್ಲ, ಆ ಖಾಲಿ ಜಾಗ ಹೊಡೆಯಕ್ಕಾಗತ್ತ ನಾನು? ಅದು ಆತ್ಮತ್ತರ. ಇನ್ನ ಅದ್ರ ಮೇಲ್ಗಡೆ ನಾನೇನು ಮಾಡಕ್ಕಾಗಲ್ಲ. ಇದೇ ಮೂಲತಃ ಇದೇನೆ. ಖಾಲಿ ಜಾಗ ಇರೋದಕ್ಕೆ ಮನೆ ಬಂದಿದೆ. ನೀವು ಆತ್ಮ ಇರೋದಕ್ಕೆ ಈ ಪ್ರಪಂಚದ ಅರಿವು ನಿಮಗೆ ಗೊತ್ತಾಗ್ತಾ ಇದೆ. ಪ್ರಪಂಚಕ್ಕೆ ನಿಮ್ ಬಗ್ಗೆ ಅರಿವಿಲ್ಲ, ನಿಮಗೆ ಪ್ರಪಂಚದ ಬಗ್ಗೆ ಅರಿವಿದೆ. ನೀವು ದೇಹದ ನೀವು ಬಗ್ಗೆ ಅಲ್ಲ, ಈ ಬಂದೋಗ್ತಾ ಇರೋ ಬುದ್ಧಿ ಬಗ್ಗೆ ಅಲ್ಲ. ನೀವಿರೋದ್ರಿಂದ ನಿಮಗೆ ನಿಮ್ಮ ಬುದ್ಧಿಯಲ್ಲಿ ಬದಲಾಗ್ತಾ ಇರೋ ಬದಲಾವಣೆಗಳು, ನಿಮ್ಮ ದೇಹದಲ್ಲಿ ಬದಲಾಗ್ತಾ ಇರೋ ಬದಲಾವಣೆಗಳು ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ. ಯಾವುದನ್ನ ನೀವು ಪ್ರಪಂಚ ಅಂತ ಕರಿತಾ ಇದ್ದೀರಾ ಅದೆಲ್ಲ ನಿಮ್ಮ ದೇಹ ಮನಸ್ಸಿನ ಮೂಲಕ ನಿಮಗೆ ಬಂದು ಹೋಗ್ತಾ ಇರೋ ಬದಲಾವಣೆಗಳು. ಈಗ ನಾನು ಯಾರೊಬ್ರು ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ? ನಾನು ಈಗ ಸದ್ಯಕ್ಕೆ ಇಲ್ಲಿ ಮನೆಯಲ್ಲಿ ಇದ್ದೀನಿ. ಇಲ್ಲ, ನಾನಿವಾಗ ನಿಮ್ಮ ಒಳಗಡೆ ಇದ್ದೀನಿ. ನಾನು ಓಕೆ. ನಿಮ್ಮ ಒಳಗಡೆ ನಾನು ನೋಡ್ಲಿಲ್ಲ ಅಂದ್ರೆ ನಾನು ಇರೋದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇತ್ತು ತಾಯಿ? ಈಗ ನಾನು ಮಾತಾಡ್ತಿರೋದು ಎಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ? ಎಲ್ಲಿ ಗೊತ್ತಾಗ್ತಾ ಇದೆ? ನನ್ನ ಒಳಗೆ. ನಿಮ್ಮೊಳಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಆ ಅರಿವಿನ ಶಕ್ತಿ ಇರ್ಲಿಲ್ಲ ಅಂದಿದ್ರೆ ಈ ಯಾರೋ ಒಬ್ಬ ವಿಜಯ್ ಅಂತ ಇದ್ದಾನೆ ಅಂತ ಗೊತ್ತಾಗ್ತಿತ್ತ? ಅವ್ನ್ ಮಾತಾಡ್ತಿರೋದು ಏನೋ ಅಂತ ಗೊತ್ತಾಗ್ತಿತ್ತ? ಈಗ ಸದ್ಯಕ್ಕೆ ಈ ವಿಜಯ್ ಅನ್ನೋನು ಇದ್ದಾನೆ ಅಂತಂದ್ರೆ ಎಲ್ಲಿದ್ದಾನೆ? ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ರೀತಿನಲ್ಲಿ ಇದ್ದಾನೆ, ಏನೋ ರೂಪದ ಬದಲಾವಣೆನಲ್ಲಿ. ಓ ನೋಡು, ಕೈ ಮೂವ್ ಆಗ್ತಾ ಇರೋ ಬದಲಾವಣೆ, ಓ ಧ್ವನಿ ಬದಲಾಗ್ತಾ ಇರೋ ಬದಲಾವಣೆ. ವಿಜಯ್ ಯಾರು? ವಿಜಯ್ ನಿಮ್ಮೊಳಗಡೆ ಕಾಣಿಸ್ತಾ ಇರೋ ಏನೋ ಬದಲಾವಣೆನ ನೀವು ವಿಜಯ್ ಅಂತ ಕರಿತಾ ಇದ್ದೀರಾ. ನೀವು ಇರ್ಲಿಲ್ಲ ಅಂತಿದ್ರೆ ವಿಜಯ್ ಇದನ್ನೋ ಇಲ್ಲೋ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಹೌದಾನೆ? ಆ ಒಂದು ದೃಷ್ಟಿಯಿಂದ ನೋಡಿದಾಗ ನೀವಿರೋದ್ರಿಂದ ನಿಮಗೆ ದೇಹ, ಮನಸ್ಸು, ಪ್ರಪಂಚ ಎಲ್ಲದರ ಬದಲಾವಣೆ ಕಾಣಿಸ್ತಾ ಇರೋದು. ಇದೆಲ್ಲ ಬದಲಾವಣೆ ನೋಡ್ತಾ ಇರೋ ನೀವೇ ಆತ್ಮ. ಆ ತಿಳುವಳಿಕೆನಲ್ಲೇ ನಾವು ಮನುಷ್ಯ ರೂಪದಲ್ಲಿದ್ದಾಗ ತಪ್ಪು ತಿಳುವಳಿಕೆ ತಗೊಂಡ್ಬರ್ತೇವೆ. ಏನು? ಓ ಈ ದೇಹ ನಾನು, ಈ ಮನಸ್ಸು ನಾನು. ಅಥವಾ ಸ್ವಲ್ಪ ವೇದಾಂತದ ವಿಚಾರ ಬರ್ತಾ ಇದ್ದಾಗ ಆತ್ಮ ಅಂತ ಏನೋ ಇನ್ನೊಂದು ಇದೆಯಂತೆ. ಅವಾಗ ಏನಾಯ್ತು? ನಾನ್ ಬೇರೆ, ಆತ್ಮ ಬೇರೆ ಆಗೋದೆ. ಅರಿವು ಯಾರಲ್ಲಿರೋದು? ನನ್ನಲ್ಲಿದೆ. ಆ ಅರಿವಿನ ಶಕ್ತಿ ಇರೋ ನಾನೇ ಆತ್ಮ. ನಾನು ಅಂತ ಹೇಳ್ಬೇಕು ಅಂತಂದ್ರೆ ಎಲ್ಲಿಂದ ಬರ್ತಾ ಇದೆ ಆ ಶಕ್ತಿ? ಹಾಗಾದ್ರೆ ಬೇರೆ ಈ ಜೀವ ಜಂತುಗಳಲ್ಲಿ ಅದಕ್ಕೂ ಆತ್ಮ ಇದೆಯಾ ಸರ್? ಯಾಕಂದ್ರೆ ಈಗ ನೀವು ಆತ್ಮ ಸ್ವರೂಪಿ ಅಂತ ಗೊತ್ತಾಯ್ತಲ್ವಾ? ಆ ಬೇರೆ ಜೀವ ಜಂತುಗಳು, ಈಗ ತಾನೇ ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ. ನಾನು ಎಲ್ಲಿದ್ದೀನಿ ತಾಯಿ? ನನ್ನೊಳಗೆ ಇವಾಗ ಸದ್ಯ ಆ ಮರ ಗಿಡ ಎಲ್ಲಿದೆ ತಾಯಿ? ಅದು ಭೂಮಿ ಮೇಲೆಲ್ಲ ಒಂದ್ ಕಡೆ ಇರುತ್ತೆ. ಆ ಭೂಮಿ ಈಗ ಸದ್ಯಕ್ಕೆ ಎಲ್ಲಿದೆ ನಿಮಗೆ? ನಾನ್ ಮಾತ್ರ ನಿಮ್ಮೊಳಗಡೆ, ಆ ಮರ ಮಾತ್ರ ಬೇರೆನಾ? ನಾನು ಏನೆಲ್ಲ ತಿಳ್ಕೊಂತೀನೋ ಅದು ನನ್ನೊಳಗೆ. ಹೌದ್ ತಾನೆ? ಇನ್ನೆಲ್ಲಿ ತಿಳ್ಕೊಳಕ್ ಸಾಧ್ಯ ತಾಯಿ? ಸರಿ. ಈಗ ಅದು ನೀವು ಮೈಂಡ್ ಮರನ ಯಾವತ್ತಾದ್ರೂ ನಿಮ್ಮಿಂದ ಹೊರತಾಗಿ ನೋಡಿದೀರಾ ನೀವು? ಇಲ್ಲ. ಯಾವ್ದಾದ್ರು ಒಂದ್ ವಸ್ತು ನೀವು ಇಲ್ಲಿ ತನಕ ಸುಮತಿ ಅಮ್ಮ ಯಾವ್ದಾದ್ರೂ ಒಂದು ವಸ್ತುನ ನಿಮ್ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ನೋಡ್ಲಿಕ್ಕೆ ಆಗುತ್ತಾ ನಿಮ್ಗೆ? ಇಲ್ಲಿ ತನಕ ಏನಾರು ನೋಡಿದೀರಾ ಆ ತರ? ನಾನ್ ತಿಳ್ಕೊಳ್ಳೋದೆಲ್ಲ ನನ್ನ ಒಳಗಿದೆ. ಎಲ್ಲ ನಿಮ್ಮೊಳಗಡೆನೆ ತಾನೆ? ಎಲ್ಲಿದೆ ಮರ?
ಎಲ್ಲಿದೆ ಗಿಡ, ಎಲ್ಲಿದೆ ನಕ್ಷತ್ರ, ಎಲ್ಲಿದೆ ನದಿ, ಎಲ್ಲಿದೆ ನೀರು, ಎಲ್ಲಿದೆ ಪರ್ವತ, ಎಲ್ಲಿದೆ ನೀವೆಲ್ಲ ಕರಿತಾ ಇರೋ ಗಂಡ ಹೆಂಡತಿ ಮಕ್ಕಳು ಅಂತಿರೋರು ಎಲ್ಲರೂ ಎಲ್ಲಿದ್ದಾರೆ? ನನ್ನೊಳಗೆ. ಎಲ್ಲ ನಿಮ್ಮೊಳಗಡೆ. ನೀವ್ಯಾರು? ನಾನು ಪರಮಾತ್ಮನ್ ಸ್ವರೂಪ. ಅಂದ್ರೆ ಮಿಕ್ಕಿದೆಲ್ಲ ಏನಾಯ್ತು? ಎಲ್ಲ ಮಿಕ್ಕಿದನು ಅದೇ. ಅದೇ ತರ ಸ್ವರೂಪ ತಾನೇ ಹಾಗಾದ್ರೆ. ಹ್ಮ್ ಇದು ಒಂದು ರೀತಿಯಲ್ಲಿ ಜ್ಞಾನದ ಮೂಲಕ ನೀವು ಅರಿಯುವಂಥದ್ದು. ಇನ್ನ ನಿಮ್ಮ ಒಂದು ದೈಹಿಕವಾದ ಅನುಭವದ ಮೂಲಕ ಅರಿಬೇಕು ಅಂತಂದ್ರೆ, ಈಗ ನೀವು ನಿಮ್ಮ ಮಗನ ಪ್ರೀತಿ ಮಾಡ್ತೀರಾ? ಹ್ಮ್ ಏನು ಪ್ರೀತಿ ಅಂದ್ರೆ? ಎಮೋಷನ್, ಭಾವ. ಅಂದ್ರೆ ಆ ಭಾವ. ಭಾವನೆ ಏನಿರುತ್ತೆ ಆ ಭಾವನೆಯಲ್ಲಿ? ನಾನ್ ಬೇರೆ ನನ್ನ ಮಗ ಬೇರೆ ಅಂತಿರತ್ತಾ? ಇಲ್ಲ, ಏನೋ ಒಂದ್ ಭಾವ, ಅದು ಯಾರ ಆ ಮೇಲೋ ಭಾವದಲ್ಲಿ ಏನೋ ಒಂದು ಬಂದ್ಬಿಡುತ್ತೆ. ನಾವಿಬ್ರು ಒಂದು ಅಂತ ಅನಿಸ್ತಾ ಇರತ್ತಲ್ವಾ? ಹ್ಮ್ ಆ ಭಾವನೆಯಲ್ಲಿ ನಾನು ನನ್ನ ಮಗ ಒಂದು ಅಂತ ಏನೋ ಅನ್ನಿಸ್ತಾ ಇದೆ ಅಲ್ವಾ? ಹ್ಮ್ ಹ್ಮ್ ಇನ್ನ ಒಂದು ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನಿಮ್ ದೇಹದಲ್ಲಿ ನಿಮ್ ಬಲಗೈನಲ್ಲಿ ನಿಮ್ದು ಈ ಹೆಬ್ಬೆರಳು ನಿಮ್ದ ಬೇರೆ ಅವ್ರದ್ದ? ಹ್ಮ್ ನಮ್ದೆ. ನಂದೇ ಅಂತ ಅನ್ಸುತ್ತಲ್ವಾ? ಹೌದು. ಹ್ಮ್ ಆದ್ರೆ ಈ ಹೆಬ್ಬೆರಳು ಏನಾದ್ರೂ ಅಪಘಾತದಲ್ಲಿ ಹೊಟ್ಟೋಗ್ಬಿಟ್ರೆ ನಾನು ಹೋದೆ ಅಂತ ಹೇಳಲ್ಲ ತಾನೆ? ಹ್ಮ್ ನನ್ನಲ್ಲಿ ಒಂದು ಅಂದ್ರೆ ಭಾಗ. ನನ್ನಲ್ಲೊಂದು ಭಾಗ. ಒಂದ್ ರೀತಿ ಇದನ್ನ ನಾನು ಆವರಿಸ್ಕೊಂಡಿದ್ದೀನಿ. ಅದೇ ಹ್ಮ್ ರೀತಿ ಈ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಆ ಪರಮಾತ್ಮ, ನಾನೇ ಪರಮಾತ್ಮ ಅಂತ ತಿಳ್ಕೊಂಡಾಗ ಎಲ್ಲದರಲ್ಲೂ ನಾನಿರೋ ಅನುಭವ ತಾನೇ ತಾನಾಗಿ ನಿಮ್ಗಾಗತ್ತೆ. ಈಗ ಸದ್ಯಕ್ಕೆ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಸ್ವಲ್ಪ ಭೇದ ಭಾವ ಇದ್ದಾಗ ಆ ಅನುಭವ ಆಗಲ್ಲ. ಅದು ಸ್ವಲ್ಪ ಒಂದು ಪರಿಮಿತಿನಲ್ಲಿ ಆಗತ್ತೆ. ಓ, ನನ್ನ ಮಗ ಮಾತ್ರ. ಯಾರು ನನ್ನ ಮಗ? ಯಾರು ನನ್ನ ಗರ್ಭದಿಂದ ಜನ್ಮ ತಗೊಂಡೇನು ಅವನ್ ಮಾತ್ರ ನನ್ನ ಮಗ. ಪಕ್ಕದ ಮನೆಯವನು ನನ್ನ ಮಗ ಅಲ್ಲ. ಆದ್ರೆ ನನ್ನ ಮಗನ ಮೇಲಿರೋ ಪ್ರೀತಿನ ನನ್ನ ಪಕ್ಕದ ಮನೆ ಮೇಲೆ ಮಗನು ತೋರಿಸ್ಬೋದು ತಾನೆ? ಯಾವಾಗ ನಾನು ಆ ರೀತಿ ಪ್ರೀತಿಯಿಂದ ಆ ಮಗನ ಮೇಲೂ ತೋರ್ಸಕ್ ಶುರು ಮಾಡ್ತೀನಿ, ಆಗ ಒಂದ್ ರೀತಿನಲ್ಲಿ ಆ ಮಗನು ನನ್ನ ಭಾಗ ಆದ ತಾನೆ. ನನ್ನ ಮಗಂಗೆ ನಾನು ಯಾವ ರೀತಿ ನೋಡ್ಕೊಳ್ತೀನಿ ಅದೇ ತರ ನಾನು ಆ ಮಗನು ನೋಡ್ಕೊಳ್ಬೋದು ತಾನೆ. ಆ ರೀತಿ ನೋಡ್ಕೊಳ್ತಾ ಯಾವಾಗ ಎಲ್ಲ ಈ ಪ್ರಪಂಚದ ಎಲ್ಲದನ್ನು ನಾನು ನನ್ನ ಭಾಗವಾಗಿ ನಾನು ನೋಡ್ಕೊಳ್ತೇನೆ, ಆವಾಗ ಎಲ್ಲವೂ ನಂದೇ ಆಗತ್ತೆ. ನಾನು ಅವ್ದ್ರಲ್ಲ ಒಂದಾಗ್ತೀನಿ. ಆಗ ನಾನ್ ಬೇರೆ ಅಲ್ಲ, ಅವು ಬೇರೆ ಅಲ್ಲ. ಆ ಮರ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಅದ್ ನಿಮ್ಮ ಅನುಭವ ಬರುತ್ತೆ ಯಾವಾಗ ನಾನು ಅನ್ನೋದನ್ನ ಪಕ್ಕಕ್ಕೆ ಬಿಟ್ಬಿಟ್ಟು ಆ ಮರ ಜೊತೆ ಒಂದಾದಾಗ. ಹೆಂಗೊಂದಾಗದು? ನಾನೇನೋ ಬೇರೆ ವಸ್ತು ಅಂತ ಅನ್ಕೊಂಡಿರೋ ಒಂದು ತಪ್ಪು ತಿಳುವಳಿಕೆನ ಪಕ್ಕಕ್ಕಿಟ್ಟು ಯಾವಾಗ ಭಗವಂತ ನೀನ ಮರದಲ್ಲೂ ಇದೆಯಂತೆ ನನ್ನಲ್ಲೂ ಇದೆಯಂತೆ, ಆ ಎಲ್ಲ ಒಂದು ಅನ್ನೋ ಒಂದು ಅನುಭವ ನನಗೆ ಬರಲಿ ಅನ್ನೋ ಒಂದು ಹಾತುರತದಿಂದ ನೀವು ಯಾವಾಗ ಇರ್ತೀರ ಆವಾಗ ತಾನೇ ತನಗೆ ಅನುಭವ ಬರುತ್ತದು. ಎಲ್ಲರನ್ನು ಸಮಭಾವದಿಂದ ನೋಡಿದಾಗ. ಹಾಗಾಗಿ ಈ ಪ್ರಪಂಚದಲ್ಲಿ ಇರೋದು ಎರಡು ವಸ್ತುಗಳಲ್ಲ, ಬರೀ ಪರಮಾತ್ಮ ಮಾತ್ರ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ ಅಂತ ಅದಕ್ಕೆ ಹೇಳೋದು. ಅಂದ್ರೇನು? ಎಲ್ಲವೂ ಆ ಆತ್ಮನೇ. ಅಥವಾ ಇನ್ನೊಂದು ರೀತಿಯಿಂದ ಹೇಳ್ಬೇಕು ಅಂದ್ರೆ ಎಲ್ಲವೂ ನಾನೇ. ಎಲ್ಲಿ ತನಕ ನಾನು ಒಂದು ಪರಿಮಿತಿ ಇರೋ ದೇಹ ಮನಸ್ಸು ಅಂತ ಅನ್ಕೊಂಡಿರ್ತೀನಿ ಅವಾಗ ನಾನು ಇಳಿದಕ್ಕೆ ಸೀಮಿತ. ಆದ್ರೆ ನೀವಿವಾಗ ನಾನು ಭಾರತೀಯ ಅಂತ ಹೇಳಿದಾಗ ಒಂದ್ ರೀತಿನಲ್ಲಿ ಭಾರತದಷ್ಟು ವಿಶಾಲವಾಗಿ ನೀವು ದೊಡ್ಡವರಾದ್ರಿ ತಾನೆ. ಭಾರತೀಯ, ನಾನು ಭಾರತೀಯ ಅಂತಂದ್ರೆ ತಮಿಳವರು ನನ್ನವರೇ, ಆಂಧ್ರದವರು ನನ್ನವರೇ, ಪಂಜಾಬಿನೂ ನನ್ನವರೇ ಅನ್ನೋ ಒಂದು ಭಾವನೆ ತಾನೆ. ಒಂದ್ ರೀತಿನಲ್ಲಿ ಭಾರತಕ್ಕೆ ಏನಾದ್ರೂ ಯಾರು ತಪ್ಪು ಹೇಳಿದ್ರೆ ನನಗೆ ತಪ್ಪು ಹೇಳಿದಂಗೆ ಒಂದು ಅನುಭವ ತಾನೆ. ಅದೇ ರೀತಿನಲ್ಲಿ ವಸುದೈವ ಕುಟುಂಬಕಂ, ಈ ಇಡೀ ಪ್ರಪಂಚನೇ ನಾನು, ಈ ಇಡೀ ಪ್ರಪಂಚಕ್ಕೆ ನಾನು ಅಂತ ಇದ್ದಾಗ ಅಲ್ಲಿ ನಾನ್ ಬೇರೆ ಅಲ್ಲ, ಪ್ರಪಂಚದ ಬೇರೆ ವಸ್ತುಗಳು ಬೇರೆ ಅಲ್ಲ. ಇದು ಕೇವಲ ಬುದ್ಧಿಯಿಂದ ಹೌದು ಅವರು ವೇದಾಂತ ಕ್ಲಾಸ್ನಲ್ಲಿ ಹೇಳಿದ್ರು ಆ ಥರದ್ರಲ್ಲ ಅಲ್ಲ ಇದು. ಈಗ ಹೇಗೆ ನಿಮಗೆ ನಿಮ್ಮ ಮಗನಿಗೆ ಪ್ರೀತಿ ಅನ್ನೋ ಅನುಭವ ನಿಮಗಿದೆ, ಅದೇ ಅನುಭವ ಇದನ್ನು.
ಹ್ಮ್ ಸ್ಪಷ್ಟತೆ ಬರ್ತಾ ಇದೆಯಾ ಅಮ್ಮ? ಹ್ಮ್ ಸರ್ ಬರ್ತಾ ಇದೆ ಸರ್. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಎಷ್ಟೋ ಮಟ್ಟಕ್ಕೆ ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು. ಆಗ್ಲಿ ಮ್ಯಾಮ್. ಓಕೆ. ಸಣ್ಣ ಸರ್. ನಿಲ್ಸಿ ಅಮ್ಮ ಪದ್ಮಮ್ಮ. ಸರ್ವಂ ಶ್ರೀ ಕೃಷ್ಣ